ಸ್ನೇಹಿತರೆ, ಇಂದಿನಿಂದ ಆರಂಭವಾಗಿ ಈ 5 ದಿವಸದ ವಿವೇಕ ಚೂಡಾಮಣಿ ಪ್ರವಚನ ಮಾಲೆಯನ್ನು ಶ್ರೀಮತಿ ಮಂದಾಕಿನಿಯವರು ಶ್ರೀ ಎಂ ನಾಗಭೂಷಣರಾವ್ ಅವರ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ಶ್ರೀಮತಿ ಮಂದಾಕಿನಿಯವರ ಕುಟುಂಬಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ವಿಚಾರ ನಿಮ್ಮೊಡನೆ ಹಂಚ್ಕೋಬೇಕು ಅನಿಸೋದು, ರಾಮಕೃಷ್ಣ ಮಠದ ಒಡನಾಟ ಇರೋದರಿಂದ ಕೆಲವು ತಿಂಗಳ ಹಿಂದೆ ಒಂದು ಪ್ರಸ್ತಾಪ ಬಂತು. ವಿದೇಶದಲ್ಲಿರ್ತಕ್ಕಂತಹ ಲಂಡನ್, ಆಸ್ಟ್ರೇಲಿಯಾ ಮತ್ತು ಜರ್ಮನಿ ಕೇಂದ್ರಗಳಲ್ಲಿ ಕನ್ನಡದವರೇ ಆದಂತಹ ಯತಿಗಳು ಅಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅವರಿಗೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಇಲ್ಲಿಯವರೆಗೂ ಈ ಸಂಸ್ಥೆಯಲ್ಲಿ ನೀಡಿರ್ತಕ್ಕಂತಹ ಪ್ರವಚನ ಮಾಲೆಯ ಸಿಡಿಗಳನ್ನು ಕಳಿಸ್ಕೊಡೋಕ್ಕೆ ಒಂದು ಅವಕಾಶ ಬಂತು. ಇಲ್ಲಿ ನೆರೆದಿರ್ತಕ್ಕಂಥ ಮೋಕ್ಷಗುಂಡಂ ಚಂದ್ರಶೇಖರ್ ಅವರು ಕೂಡ ಅದಕ್ಕೆ ಸಹಕಾರ ಮಾಡಿದರು. ಅವರಿಗೆಲ್ಲ ನಾವು ಕಳಿಸ್ಕೊಟ್ಟಂತಹ ಸಿಡಿ ಅಂಚೆ ಮೂಲಕ ತಲುಪಿದೆ. ಅಷ್ಟು ಮಾತ್ರ ಅಲ್ಲ, ತಲುಪಿ ಕೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೇಳಿ ತುಂಬ ಸಂತೋಷಪಟ್ಟು ಈ ಒಂದು ಸೌಲಭ್ಯ ಸೌಕರ್ಯ ಆ ದೇಶಗಳಲ್ಲಿ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿ, ಸಾಧನೆಯ ದೃಷ್ಟಿಯಿಂದ ತುಂಬ ಉಪಯುಕ್ತವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋಖಲೆ ಸಂಸ್ಥೆ ಶಿಕ್ಷಣದ ದೃಷ್ಟಿಯಿಂದ ಈ ಒಂದು ಪ್ರವಚನಗಳನ್ನು ಏರ್ಪಡಿಸ್ತಾ ಬಂದಿದೆ. ಈಗ ನೀವೇ ಯೋಚನೆ ಮಾಡಿ, ನೀವೆಲ್ಲ ಎಷ್ಟು ಸೌಭಾಗ್ಯವಂತರು ಅಂತ. ಹೀಗಾಗಿ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ತಮ್ಮ ಅತ್ಯಂತ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಬಂದು ಶಾಸ್ತ್ರಚಿಂತನೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಅದರ ಸಂಪೂರ್ಣ ಪ್ರಯೋಜನವನ್ನು ನೀವು ಪಡೆದರೆ ಸಂಸ್ಥೆಯ ಶ್ರಮ, ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರ ಶ್ರಮ ಸಾರ್ಥಕವಾಗುತ್ತೆ ಅಂತ ಹೇಳಿ, ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಿ ತಮ್ಮ ಚಿಂತನೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವಿವೇಕ ಚೂಡಾಮಣಿಯ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಮತಿ ಮಂದಾಕಿನಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ 5 ದಿನಗಳ ಚಿಂತನೆಯ
ಮೊದಲ ದಿನವಾದ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದಿನ ತಿಂಗಳಿನಲ್ಲಿ ನಾವು ಸೇರಿದಾಗ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ನೀನು ಬ್ರಹ್ಮವೇ ಆಗಿದ್ದೀಯೇ, ಅದನ್ನು ಹೊರಗಡೆಗೆ ಹುಡುಕಲಿಕ್ಕೆ ಹೋಗಬೇಡ, ನಿನ್ನೊಳಗೆ ನೀನು ಅದನ್ನು ಹುಡುಕಿ ಅನುಭವಿಸುವುದರ ಮೂಲಕ ಕಂಡುಕೋ ಎನ್ನುವಂತಹ ಮಾತನ್ನು ಸುಮಾರು 10 ಶ್ಲೋಕಗಳಲ್ಲಿ ಭಗವತ್ಪಾದರು ಹೇಳಿದ್ದನ್ನು ನೋಡಿದ್ದೇವೆ. ಅದಾದ ಮೇಲೆ 268ನೇ ಶ್ಲೋಕದಲ್ಲಿ ವಾಸನಾಕ್ಷಯದ ಬಗ್ಗೆ ಹೇಳಿದ್ದನ್ನು ಕೇಳಿದ್ದೇವೆ. ವಾಸನಾಕ್ಷಯ ಅಂದರೆ ದೇಹವಾಸನೆ, ಅಂದರೆ ದೇಹದ ಮೇಲೆ ಎಲ್ಲಿಲ್ಲದ ಪ್ರೀತಿ, ಲೋಕವಾಸನೆ, ಜಗತ್ತಿನಲ್ಲಿ ತನ್ನ ಹೆಸರನ್ನು ಇಡಬೇಕು ಎನ್ನುವಂತಹ ಪ್ರೀತಿ, ಅದು ಲೋಕವಾಸನೆ. ಯಾರೂ ನನ್ನನ್ನು ನಿಂದಿಸದೇ ಇರುವ ಹಾಗೆ ನಾನು ನಡ್ಕೊಳ್ಬೇಕು ಅಂತ ಇನ್ನೊಬ್ಬರ ಮೂಗಿನ ನೇರಕ್ಕೆ ನಡೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು. ಸಾಧ್ಯ ಉಂಟಾ ಅಂತ ಕೇಳ್ತಾರೆ ಗುರುಗಳು. ಅದು ಲೋಕವಾಸನೆ. ಅದಾದ ಮೇಲೆ ಶಾಸ್ತ್ರವಾಸನೆ, ಎಲ್ಲ ಶಾಸ್ತ್ರವನ್ನು ಕರಗತ ಮಾಡಿಕೊಂಡು ನನಗೆ ಸರಿಸಾಟಿಯಾದವನು ಯಾರೂ ಇಲ್ಲ ಅಂತ ಹೇಳಿಸ್ಕೊಳ್ಬೇಕು ಎನ್ನುವಂಥದ್ದು, ಇದೆಲ್ಲ ವಾಸನೆ. ಈ ಮೂರೂ ಸಹ ಆತ್ಮಜ್ಞಾನಕ್ಕೆ ಅಡ್ಡಿ ಅಂತ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಆಮೇಲೆ ಸುಮಾರು 9 ಶ್ಲೋಕಗಳಲ್ಲಿ ಈ ಅಧ್ಯಾಸವನ್ನು, ಅಂದರೆ ಈ ದೇಹಾತ್ಮ ಬುದ್ಧಿಯನ್ನು ನಿವಾರಿಸಿಕೊಳ್ಳಲಿಕ್ಕೆ ಬೇಕಾದ ಬೇರೆ ಬೇರೆ ಉಪಾಯಗಳನ್ನು ಹೇಳಿದ್ದನ್ನೂ ನೋಡಿಕೊಂಡು ಮುಂದೆ ಬಂದಿದ್ದೇವೆ. ಮುಂದೆ ಬ್ರಹ್ಮಾತ್ಮ ಭಾವನೆಯನ್ನು ಮೈಗೂಡಿಸಿಕೊಳ್ಳೋದಕ್ಕೆ ಸಾಧನಾರೂಪವಾದಂಥ ಉಪಾಯವನ್ನು ಹೇಳೋದಕ್ಕೆ ಉಪಕ್ರಮಿಸಿದ್ದಾರೆ. ಹಾಗೆ ಉಪಕ್ರಮಿಸಿದ ದಾರಿಯಲ್ಲಿ ನಾವು 2 ಶ್ಲೋಕಗಳನ್ನು ನೋಡಿದ್ದೇವೆ. ಅಷ್ಟು ಮಾತ್ರ ಆಗಿದೆ ಬ್ರಹ್ಮಾತ್ಮ ಭಾವನೆಗೆ ಸಂಬಂಧಪಟ್ಟಂಥದ್ದು. ಮುಂದೆ ನಾವು 289ನೇ ಶ್ಲೋಕ, ನನ್ನ ಪುಸ್ತಕದ ಪ್ರಕಾರ ಪ್ರಾಯಶಃ ಅಧ್ಯಾತ್ಮ ಪ್ರಕಾಶನ ಕಾರ್ಯಾಲಯದ್ದಾದರೆ 3 ಶ್ಲೋಕ 4 ಶ್ಲೋಕ ಹಿಂದೆ ಬರುತ್ತೆ. ಅಷ್ಟು ತಿಳಿಸ್ತಾ ಈ ಬ್ರಹ್ಮಾತ್ಮ ಭಾವನೆ ವಿಚಾರವಾಗಿ ಹೇಳ್ತಾ ಭಗವತ್ಪಾದರು ಒಂದು ಮಾತನ್ನು ಹೇಳಿದರು. ಮನುಷ್ಯನ ಆತ್ಮಚಿಂತನೆಗೆ ಅಡ್ಡಿಯಾದವುಗಳಲ್ಲಿ 3 ಬಹಳ ಮುಖ್ಯವಾದವುಗಳು ಅಂತ. ಒಂದು, ನಿದ್ರೆ ಮರೆಸಿಬಿಡುತ್ತೆ. ಎಷ್ಟೋ ಸಲ ನಾವು ಮರಿಬೇಕು ಅಂತಲೇ ನಿದ್ದೆ ಮಾಡ್ತೇವೆ, ಆದರೆ ಅಂತಹ ಸಂದರ್ಭದಲ್ಲಿ ನಿದ್ದೆ ಬರೋದಿಲ್ಲ. ಆತ್ಮವಿಚಾರ ನೆನಪಿಟ್ಕೊಳ್ಬೇಕು ಅಂತ ಬಹಳ ಕಷ್ಟಪಡ್ತೇವೆ, ಆಗಲೇ ನಿದ್ದೆ ಬರುತ್ತೆ. ಅಂದರೆ ಈ ನಿದ್ದೆ ಉತ್ತಮ ವಿಚಾರವನ್ನು ಮರೆಸೋದಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಹಾಗಾಗತ್ತೆ. ಮತ್ತು ಲೋಕದ ಸುದ್ದಿಯಿಂದಲೂ ಸಹ ಆತ್ಮವಿಸ್ಮೃತಿ ಉಂಟಾಗತ್ತೆ. ಲೋಕದ ಸುದ್ದಿ ಅಂದರೆ ಬೇಡದೇ ಇರುವಂಥದ್ದು. ಮತ್ತು ಶಬ್ದಾದಿ ವಿಷಯಗಳಿಂದಲೂ ಸಹ ಆತ್ಮವಿಸ್ಮೃತಿ ಉಂಟಾಗತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾವು ಏನು ಬಹಳ ಆಳವಾದ ಅಧ್ಯಯನ ಮಾಡಬೇಕು ಅಂತ ಪುಸ್ತಕ ಇಟ್ಕೊಂಡು ಅಧ್ಯಯನದಲ್ಲಿ ತೊಡಗಿರ್ತೇವೆ. ಯಾರೋ ಅಷ್ಟು ದೂರದಲ್ಲಿ ತುಂಬ ಲೌಕಿಕ ವಿಷಯವನ್ನು ಮಾತನಾಡ್ತಾ ಇರ್ತಾರೆ. ಗಮನಿಸಿ, ಮನಸ್ಸು ಇಲ್ಲಿರೋದಿಲ್ಲ, ತಕ್ಷಣ ಅಲ್ಲಿಗೆ ಹೋಗುತ್ತೆ. ಈ ಲೋಕ ವಿಷಯಗಳಲ್ಲಿ ಎಷ್ಟು ಆಸಕ್ತಿ ಮನಸ್ಸಿಗೆ, ಅದಕ್ಕೆ ಸಂಸ್ಕಾರ ಕೊಟ್ಟ ಹೊರತೂ ಸಹ ಅದಿಲ್ಲಿ ಬರೋದಿಲ್ಲ. ಈ ಮಾತನ್ನು ನಾನು ನನ್ನನ್ನು ಸೇರಿಸಿಕೊಂಡು ಹೇಳ್ತಿದ್ದೇನೆ. ಹಾಗಾಗಿ ಈ ಆತ್ಮವಿಸ್ಮೃತಿಗೆ ಇಷ್ಟೆಲ್ಲ 3 ಸಾಕು, ಜಾಸ್ತಿ ಬೇಡ. ಈ 3ರಲ್ಲಿ ನಾವು ಯಾವುದನ್ನು ಬಿಟ್ಟಿದ್ದೇವೆ ಹೇಳಿ ನೋಡೋಣ. ನಿದ್ರೆ, ಮತ್ತು ಲೋಕದ ಸುದ್ದಿ ತುಂಬ ಇಷ್ಟ. ಅದು ನಮಗೆ ಒಂದು ಹೊತ್ತು ಊಟನಾರು ಬಿಟ್ಟೆವು, ಆದರೆ ಲೋಕ ಸುದ್ದಿಯನ್ನು ಮಾತ್ರ ಬಿಡೋಕ್ಕಾಗೋದಿಲ್ಲ ನಮ್ಮ ಹತ್ರ.
ಮತ್ತು ಶಬ್ದಾದಿ ವಿಷಯಗಳು. ಶಬ್ದಾದಿ ವಿಷಯ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ಇವುಗಳಿಗೆ ನಾವು ಸುಖ ಅಂತ ನಾವೇ ಫಲಕವನ್ನು ಅಂಟಿಸ್ಕೊಂಡಿದ್ದೇವಲ್ಲ. ಹಾಗಾಗಿ ಈ 5ರಲ್ಲಿ ಓಲಾಡ್ತಾ ಆತ್ಮವಿಸ್ಮೃತಿಯನ್ನು ನಾವು ಮಾಡಿಕೊಳ್ತೇವೆ. ಆದ್ದರಿಂದ ಆತ್ಮವಿಸ್ಮೃತಿ ಅಂದರೆ ಈ 3ರ ಬಗ್ಗೆ ಕಿಂಚಿತ್ತೂ ನೀನು ಲಕ್ಷ್ಯವನ್ನು ಕೊಡದೆ ನಿನ್ನ ಆತ್ಮಸ್ವರೂಪವನ್ನು ನಿನ್ನ ಬುದ್ಧಿಯಲ್ಲೇ ತಿಳಿದುಕೋ ಎನ್ನುವಂಥದ್ದನ್ನು 287ನೇ ಶ್ಲೋಕದಲ್ಲಿ ಹೇಳಿದರು. ಅದಾದಮೇಲೆ ಮತ್ತೆ ಸ್ವಲ್ಪ ಒಂದು ಭಯಾನಕವಾದ ಮಾತನ್ನು ಸಹ ಹೇಳಿದರು. ಈ ದೇಹ ತಂದೆ ತಾಯಿಯರ ಮಲದಿಂದ ಹುಟ್ಟಿದ್ದು ಅಂತ. ಸತ್ಯವಾದ ಮಾತು. ಯಾಕೆಂದರೆ ದೇಹದಿಂದ ಏನು ಬಂದರೂ ಸಹ ಅದು ಮಲವೇ ಅಲ್ವಾ. ದೇಹಕ್ಕೆ ಹಾಕುವಾಗ ಶುದ್ಧವಾಗಿರುತ್ತದೆ, ಆ ದೇಹದಿಂದ ಹೊರಬರುವಾಗ ಮಲವಾಗಿ ಈಚೆ ಬರ್ತದೆ. ಹಾಗೆ ಬರುವಂಥ ಮಲಗಳಲ್ಲಿ ಈ ದೇಹವೂ ಸಹ ಒಂದು ಅಂತ ಹೇಳಿ, ಈ ಶರೀರವನ್ನು ನೀನು ದೂರ ಇಟ್ಟುಬಿಡು ಅಂದರೆ ಇದ್ರ ಬಗ್ಗೆ ಹಚ್ಚಿಕೊಳ್ಳಲಿಕ್ಕೆ ಹೋಗಬೇಡ ಅಂತ. ಮತ್ತು ಈಗ 289ನೇ ಶ್ಲೋಕವನ್ನು ನಾವು ನೋಡಬೇಕು. ಇದಿಷ್ಟು ಹಿಂದಿನ ಉಪನ್ಯಾಸಕ್ಕೆ ಸೇರಿಸಿಕೊಂಡು ನಾವು ಸಂಬಂಧವನ್ನು ಕಲ್ಪಿಸಿಕೊಳ್ಬೇಕು. 289ನೇ ಶ್ಲೋಕ. ಘಟಾಕಾಶಂ ಮಹಾಕಾಶ ಇವಾತ್ಮಾನಂ ಪರಾತ್ಮನಿ ವಿಲಾಪ್ಯ ಅಖಂಡಭಾವೇನ ತೂಷ್ಣೀಂಭವ ಸದಾ ಮುನೇ. ಘಟಾಕಾಶಂ ಮಹಾಕಾಶೇ ಇವ ಆತ್ಮಾನಂ ಪರಾತ್ಮನಿ ವಿಲಾಪ್ಯ ಅಂಡಭಾವೇನ ತೂಷ್ಣೀಂಭವ ಸದಾ ಮುನೇ. ನಾನು 2 ಸಲ ಓದುವವಳು ಒಂದೊಂದು ರೀತಿ ಓದಿದ್ದೇನೆ. ಘಟಾಕಾಶಂ ಅಂತ ಹೇಳಿ ಮೊದಲನೇ ಸಲ ಮಹಾಕಾಶ ಅಂತ ಹೇಳಿದ್ದೇನೆ, 2ನೇ ಸಲ ಹೇಳಬೇಕಿದ್ರೆ ಮಹಾಕಾಶೇ ಅಂತ ಹೇಳಿದ್ದೇನೆ. ಏನು 2 ಸಲ ಹೀಗೆ ಬೇರೆ ಬೇರೆ ಹೇಳಿದ್ರಲ್ಲ ಅಂದರೆ 2 ಸರಿ. ವ್ಯಾಕರಣದ ಪ್ರಕಾರ ಅದು ಸಪ್ತಮಿ ವಿಭಕ್ತಿಯಲ್ಲಿ ಇರಬೇಕು, ಹಾಗಾಗಿ ಮಹಾಕಾಶೇ ಅಂತ ರೂಪ. ಆದರೆ ವ್ಯಾಕರಣದ ನಿಯಮ ಒಂದುಂಟು. ಏನು ಅಂತ ಕೇಳಿದರೆ, ಈ ಸಪ್ತಮಿ ವಿಭಕ್ತಿಯ ಏಕಾರದ ಮುಂದೆ ಸ್ವರ ಬಂದರೆ ಆ ಏಕಾರ ತೆಗೆದು ಅಕಾರ ಮಾಡಿಕೊಡಿ ಅಂತ. ಹಾಗಾಗಿ ಏನಾಗುತ್ತೆ ಅಂದರೆ ಮಹಾಕಾಶ ಅಂತ ಹೇಳಿದ್ದೇನೆ ಅಂತ. ಏಕೆಂದರೆ ಕೆಲವು ಸಲ ಕೇಳಿಬಿಡ್ತಾರೆ, ಇಲ್ಲಿ ಏನಿದು ಯಾವ ವಿಭಕ್ತಿ ಇಲ್ವಲ್ಲ, ಸಂಬೋಧನೆಯೋ ಹೇಗೆ ಅದು ಅಂತ. ಅದಕ್ಕೋಸ್ಕರ ಸಮಾಧಾನ ಆಗಲಿ ಅಂತ ಹಾಗೆ ಓದಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಏನು ಈ ಶ್ಲೋಕದ ಅರ್ಥ ಅಂದರೆ, ಹೇ ಮುನಿಯೇ, ಗಡಿಗೆಯ ಒಳಗಿನ ಆಕಾಶವನ್ನು ಮಹಾಕಾಶದಲ್ಲಿ ಲಯಗೊಳಿಸುವಂತೆ ಈ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಲಯಗೊಳಿಸಿ ಅಖಂಡ ಬ್ರಹ್ಮಭಾವವನ್ನು ತಾಳಿ ಮೌನವಾಗಿ ಇರು. ಇಷ್ಟು ಈ ಶ್ಲೋಕದ ಅರ್ಥ. ಹಿಂದೆ ಹೇಳಿದ್ದನ್ನು ಇನ್ನೊಂದು ಜ್ಞಾಪಿಸಿಕೊಳ್ಳಿ. ಮುಂದಕ್ಕೆ ಹೋದಾಗ ವಿಷಯ ಜಟಿಲವೇ ಅಷ್ಟೇ ಹೊರತು ಸುಲಭ ಅಲ್ಲ. ಅದು ಶಿಕ್ಷಣದ ಕ್ರಮ. ಸುಲಭದಿಂದ ಕಷ್ಟದ ಕಡೆಗೆ ಹೋಗುವುದು, ಕಷ್ಟದಿಂದ ಸುಲಭದ ಕಡೆಗೆ ಹೋಗುವುದು ಅಲ್ಲ. ಹಾಗೆ ಆ ಶಾಸ್ತ್ರದ ಸರಣಿ ಹೀಗೆ ಹೋಗ್ತಾ ಇರುತ್ತದೆ. ಏನು ಹೇಳ್ತಾರೆ, ಘಟಾಕಾಶ ಮತ್ತು ಮಠಾಕಾಶ ಅಂತ. ಇನ್ನು ಕೇಳಿದರೆ ಮಹಾಕಾಶ ಅಂತ. ಆಕಾಶ ಎನ್ನುವಂಥದ್ದು ಎಲ್ಲ ಕಡೆಗೂ ಇರುವಂಥದ್ದು. ಮಡಕೆ ಒಳಗಿರುವಂತಹ ಆಕಾಶ ಅದು ಮಹಾಕಾಶವನ್ನು, ಅಂದರೆ ಹೊರಗಿನ ಆಕಾಶವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಆ ಮಡಕೆಯಲ್ಲಿರುವ ಆಕಾಶ ಮಹಾಕಾಶದ ಒಂದು ಭಾಗ ಅಂತ ಹೇಳಿದ್ರೂ ಸಹ ಭಾಗ ಅಂತಲೂ ಹೇಳಲಿಕ್ಕಾಗೋಲ್ಲ. ಯಾಕೆಂದರೆ ಮಡಕೆ ಎನ್ನುವಂಥ ಉಪಾಧಿಯಿಂದಾಗಿ ಬೇರೆ ತೋರುತ್ತೆ ಅದು ಅಲ್ವಾ. ಆ ಮಡಕೆಯನ್ನು ಉಪಾಧಿ ತೆಗೆದುಬಿಟ್ರೆ ಘಟಾಕಾಶ ಎನ್ನುವಂಥದ್ದು ಹೊರಗಿನ ಮಹಾಕಾಶಕ್ಕಿಂತ ಬೇರೆಯಾಗಿ ಇಲ್ಲ. ಈಗ ಪ್ರಶ್ನೆ ಇಷ್ಟೇ, ಮಡಕೆಯನ್ನು ಒಡೆದ ಮೇಲೆ ಘಟಾಕಾಶ ಮತ್ತು ಮಹಾಕಾಶ ಒಂದಾಗ್ತವೆ. ಮಡಕೆ ಇರುವಷ್ಟು ಹೊತ್ತು ಘಟಾಕಾಶ ಮಹಾಕಾಶ ಬೇರೆ ಬೇರೆಯೇ ಅಲ್ವಾ ಅಂದರೆ ಇದು ನಮ್ಮ ಕಲ್ಪನೆ. ಯಾಕೆ ಕೇಳಿದರೆ ನೋಡಿ, ಘಟಾಕಾಶವೂ ಸಹ ಘಟ ಇರುವ ಕಾಲದಲ್ಲಿಯೂ ಸಹ ಮಹಾಕಾಶಕ್ಕಿಂತ ಬೇರೆಯಾಗಿತ್ತೋ ಅಥವಾ ಅದರ ಜೊತೆಗೆ ಒಂದಾಗಿತ್ತೋ? ಇನ್ನೊಂದು ಸಲ ಹೇಳ್ತೇನೆ, ಘಟಾಕಾಶವೂ ಸಹ
ಘಟ ಇರುವ ಕಾಲದಲ್ಲೂ ಮಹಾಕಾಶಕ್ಕಿಂತ ಬೇರೆಯಾಗಿ ಇತ್ತೋ ಅದೇ ಆಗಿ ಇತ್ತೋ? ಅದೇ ಆಗಿ ಇತ್ತು. ಆ ಅದೇ ಆಗಿತ್ತು ಎನ್ನುವಂಥ ದೃಢ ನಿರ್ಧಾರ ತೆಗೆದುಕೊಳ್ಳುವುದೇ ದೇಹ ಇದ್ದಾಗಲೇ ಜ್ಞಾನವನ್ನು ಪಡೆದು ಜೀವನ್ಮುಕ್ತಿಗೆ ಹೋಗುವುದು ಅಷ್ಟೇ. ಮಡಕೆ ಒಡೆದ ಮೇಲೆ ಅದು ಒಂದಾಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ, ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ತದೆ. ಆದರೆ ವಿಚಾರ ಮಾಡಿದಾಗ ಮಡಿಕೆ ಇದ್ದಾಗಲೂ ಸಹ ಮಡಕೆಯ ಒಳಗಿರುವ ಆಕಾಶ ಹೊರಗಿನ ಆಕಾಶಕ್ಕಿಂತ ಬೇರೆ ಅಲ್ಲ. ಹಾಗೆ ಬೇರೆ ಆಗುವಂತಿದ್ದರೆ ಇಲ್ಲಿ ಮಡಿಕೆಯನ್ನು ಇಟ್ಟು ಆ ಮಡಿಕೆಯನ್ನು ಅಲ್ಲಿ ತೆಗೆದುಕೊಂಡು ಹೋದರೆ ಆಗ ಈ ಆಕಾಶ ಅಲ್ಲಿ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿನ ಘಟ ಸ್ಥಳಭೇದದಿಂದ ಬೇರೆ, ಅಲ್ಲಿನ ಘಟ ಸ್ಥಳಭೇದದಿಂದ ಬೇರೆ ಅಲ್ವಾ? ಹಾಗಾಗಿ ಈ ಘಟಾಕಾಶ ಹೊರಗಿನ ಮಹಾಕಾಶಕ್ಕಿಂತ ಬೇರೆ ಅಲ್ಲ ಎನ್ನುವಂತಹ ನಿರ್ಧಾರವನ್ನು ಮಾಡಿ ಲಯಗೊಳಿಸು. ಅಂದರೆ ಓಹೋ, ಈ ಜೀವಾತ್ಮ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಜೀವಾತ್ಮ ಅಂದರೆ ಏನು? ಬುದ್ಧಿ ಎನ್ನುವಂಥ ಮಡಕೆಯ ಒಳಗೆ ಪ್ರತಿಬಿಂಬಿತನಾದ ಚೈತನ್ಯ. ಪ್ರತಿಬಿಂಬಿತನಾದ ಅಂತ ಹೇಳಿದ ತಕ್ಷಣ ಬಿಂಬ ಒಂದು ಇರಲೇಬೇಕಾ? ಬಿಂಬ ಯಾರು? ಪರಮಾತ್ಮ, ಅವನ ಚೈತನ್ಯ. ಅದು ಇಲ್ಲಿ ಪ್ರತಿಬಿಂಬಿತವಾಗಿದೆ. ಹಾಗಾಗಿ ಈ ಪ್ರತಿಬಿಂಬ ಎನ್ನುವಂಥದ್ದು ಬಿಂಬವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಹೇಗೆ ಅಂದರೆ ಘಟದ ಒಳಗಿನ ಆಕಾಶ ಹೊರಗಿನ ಮಹಾಕಾಶವನ್ನು ಬಿಟ್ಟು ಬೇರೆಯಾಗಿ ಹೇಗೆ ಇಲ್ಲವೋ ಹಾಗೆ. ಹೀಗೆ ಘಟಾಕಾಶಂ ಮಹಾಕಾಶ ಇವ ಆತ್ಮಾನಂ ಪರಮಾತ್ಮನಿ. ಆತ್ಮಾನಂ ಅಂದರೆ ಜೀವಾತ್ಮನನ್ನ ಅಂತ ಅರ್ಥ. ಬುದ್ಧಿ ಎನ್ನುವಂಥ ಉಪಾಧಿಯಿಂದ ಬೇರೆಯಾಗಿ ತೋರ್ತಾ ಇರುವಂಥ ಜೀವನನ್ನು ಆ ಮಹಾಕಾಶ ಸ್ಥಾನೀಯನಾದ ಪರಮಾತ್ಮನಲ್ಲಿ ಲಯಗೊಳಿಸು. ಲಯಗೊಳಿಸಿದ ಮೇಲೆ ವಿಲಾಪ್ಯ ನೀನು ಹೇಗಿರಬೇಕು? ಅಖಂಡ ಭಾವೇನ ತೂಷ್ಣೀಂ ಭವ. ಓಹೋ, ನಾನು ಆ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಎಲ್ಲಿಯವರೆಗೆ ಈ ದೇಹದಲ್ಲಿ ನನಗೆ ಅಭಿಮಾನ ಇರುತ್ತೋ ಅಲ್ಲಿಯವರೆಗೆ ಅದಕ್ಕೆ ಕಾರಣವಾದಂಥ ಬುದ್ಧಿ ಅನ್ನುವಂಥ ಉಪಾಧಿಯಲ್ಲಿ ಪ್ರತಿಬಿಂಬಿತನಾದಂಥ ಚೈತನ್ಯದಿಂದ ನಾನು ಪರಮಾತ್ಮನಿಗಿಂತ ಬೇರೆಯಾಗಿ ತೋರ್ತಾ ಇದ್ದೆ. ಆದರೆ ಮೂಲತಃ ಅದಕ್ಕಿಂತ ನಾನು ಬೇರೆ ಅಲ್ಲ ಅಂತಾದಮೇಲೆ ನಾನು ಖಂಡನಲ್ಲ, ನಾನು ಅಖಂಡ. ಇದನ್ನು ನಿರಂತರ ಯೋಚಿಸು, ನಿರಂತರ ಮನನ ಮಾಡು, ನಿಧಿಧ್ಯಾಸನ ಮಾಡು. ಅದೇ ತಪಸ್ಸು, ಅದೇ ತಪಸ್ಸು. ಹೀಗೆ ಅಖಂಡ ಭಾವೇನ ತೂಷ್ಣೀಂಭವ ಸದಾ ಮುನೆ. ಹಾಂ, ಇಲ್ಲೊಂದು ಮಾತು ಹೇಳ್ತಾರೆ. ಇದಕ್ಕೋಸ್ಕರ ಹೀಗೆ ಯೋಚಿಸೋದಕ್ಕೆ ಏನು ಮಾಡಬೇಕು ಅಂದರೆ ತೂಷ್ಣೀಂಭವ, ಮಾತನಾಡಲಿಕ್ಕೆ ಹೋಗಬೇಡ. ಯಾವಾಗಲೂ ಅಷ್ಟೇ, ಯಾವಾಗ ಮಾತು ಕೆಲಸ ಮಾಡುತ್ತೋ ಅಂದರೆ ಬಾಯಿ ಕೆಲಸ ಮಾಡುತ್ತೋ ಒಳಗಡೆಯಿಂದ ವಿಚಾರ ನಿಂತು ಹೋಗಿಬಿಡ್ತದೆ. ಯಾವಾಗ ಮನಸ್ಸು ವಿಚಾರಕ್ಕೆ ತೊಡಗತ್ತೋ ನಿಜವಾಗಿಯೂ ಪ್ರಾಮಾಣಿಕವಾಗಿಯೂ ಆಗ ಮಾತು ನಿಂತು ಹೋಗ್ತದೆ. ಎರಡೂ ಸಹ ಆಗುವುದು ಲೌಕಿಕ ವಿಷಯದಲ್ಲಾಗತ್ತೆ, ಅಧ್ಯಾತ್ಮ ವಿಷಯದಲ್ಲಿ ಆಗುವುದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನೀನು ಮಾಡಬೇಕಾದದ್ದು ಮಾತನ್ನು ನಿಲ್ಲಿಸು, ಒಳಮುಖನಾಗು, ಮೌನ ಭಾಷೆಯಿಂದ ಹುಡುಕು. ಹುಡುಕು ಅಂದರೆ ಯೋಚನೆ ಮಾಡು, ಚಿಂತನೆ ಮಾಡು, ಅಲ್ಲೇ ನಿಲ್ಲು. ಆಗ ನೀನು ಮಾತನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ಳದೇ ಇದ್ರೂ ಮಾತು ನಿಂತು ಹೋಗ್ಬಿಡುತ್ತೆ. ಆದ್ದರಿಂದ ಆತ್ಮವಿಚಾರಕ್ಕೆ ಮೌನ ಎನ್ನುವಂಥದ್ದು ಮಹಾಸಾಧನೆ. ಮಾಡುವವರಿಗೆ ಬರೀ ಮೌನದಿಂದಿದ್ದು ಮಾತ್ರಕ್ಕೆ ಆತ್ಮವಿಚಾರ ಆಗೋದಿಲ್ಲ. ನಾನು ಮೌನವಿದ್ದೇನೆ, ಆತ್ಮವಿಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನೋ. ಆತ್ಮವಿಚಾರ ಮಾಡೋದಕ್ಕೆ ಮೌನ ಸಾಧನ. ಮೌನವಿದ್ದವರೆಲ್ಲ ಆತ್ಮವಿಚಾರ ಮಾಡ್ತಾರೆ ಅಂತ ಅಲ್ಲ. ಆದ್ದರಿಂದ ನೀನು ತೂಷ್ಣೀಂಭವ ಸದಾ ಮುನೆ. ಅದಕ್ಕೋಸ್ಕರ ಶಬ್ದ ಮುನಿ ಅಂದರೆ ಮನನಶೀಲನಾದವನು ಮುನಿ. ಮೌನದಿಂದಿದ್ದೂ ಸಹ ಆತ್ಮವಿಚಾರದ ಮನನ ಮಾಡದೆ ಲೌಕಿಕ ವಿಚಾರದ ಮನನ ಮಾಡಿದರೆ ಅವನು ಲೌಕಿಕ ವಿಚಾರದ ಮುನಿ. ಆ ಆಧ್ಯಾತ್ಮ ಪಥದ ಮುನಿ ಅಲ್ಲ.
ಹೀಗೆ ಭಗವತ್ಪಾದರು ಈ ಮಾತನ್ನು ಹೇಳ್ತಾ ಗೀತೆಯ ಉದಾಹರಣೆಯನ್ನು ನೆನಪಿಗೆ ತಂದುಕೊಂಡಿದ್ದನ್ನು ಗುರುಗಳು ವ್ಯಾಖ್ಯಾನದಲ್ಲಿ ಬರೀತಾರೆ. ಯಾವಾಗಲೂ ಯಾಕೆ ಆ ಸಂದರ್ಭದಲ್ಲಿ ಆತ ಮೌನದಿರ್ತಾನೆ ಅಂದರೆ, ಎರಡಿದ್ದಾಗ ಮಾತ್ರ ಮಾತನಾಡೋದಕ್ಕಾಗತ್ತೆ. ನಾನು ಮಾತನಾಡುವವನು, ನೀವು ಕೇಳುವವರು ಅಂತ. ಕೇಳುವವರೇ ಇಲ್ಲದಿದ್ದಾಗ ಮಾತನಾಡಿದರೆ ಹುಚ್ಚ ಅಂತಾರೆ ಅಲ್ವಾ? ಮತ್ತು ಮಾತನಾಡುವುದು ಅಂತಾದಾಗ ಕೇಳುವುದು ಅನ್ನೋದು ಒಂದಿದ್ದಾಗ ಮಾತ್ರ ಆ ಪ್ರಕ್ರಿಯೆ ನಡೆಯುತ್ತೆ. ಕೇಳುವವನು ಮಾತನಾಡುವವನು ಇಬ್ಬರೂ ಸಹ ಒಂದೇ ಅಂತಾದಾಗ ಮಾತನಾಡುವ ಕ್ರಿಯೆ ಬರುತ್ತಾ? ವಿಚಾರ ಮಾಡಿ. ಕೇಳುವವನು ಮಾತನಾಡುವವನು ಒಬ್ಬನೇ ಆದಾಗ ನಾನು ಮಾತನಾಡಬೇಕಾದ್ದಿಲ್ಲ. ಯಾಕೆಂದರೆ ಆ ಕೇಳುಗ ಮತ್ತು ಮಾತನಾಡುಗ ಇಬ್ಬರೂ ಸಹ ಬೇರೆ ಬೇರೆ ಜಾಗದಲ್ಲಿ, ಒಂದೇ ಜಾಗದಲ್ಲಿದ್ದಾರೆ. ಅವರಿಬ್ಬರೂ ಸಹ ಬೇರೆ ಬೇರೆ ಅಲ್ವೇ ಅಲ್ಲ, ಇಂದ್ರಿಯ ಭೇದದಿಂದ ಬೇರೆ ಬೇರೆ. ವಿಚಾರ ಮಾಡಿ ಅಲ್ವಾ? ಹಾಗಾಗಿ ಈ ಮಾತನಾಡುವುದು ಎರಡಿದ್ದಾಗ ಮಾತ್ರ ಸಾಧ್ಯ, ಒಂದಿದ್ದಾಗ ಆಗೋದೇ ಇಲ್ಲ. ಅಖಂಡ ವಸ್ತು ಅಂತಾದಾಗ ಏನು ಮಾತನಾಡುವುದು? ಏನು ಮಾತನಾಡಿದರೂ ಸಹ ಅಖಂಡ ವಸ್ತುವೇ ಮಾತನಾಡಬೇಕು, ಏನು ಕೇಳಿದರೂ ಸಹ ಅಖಂಡ ವಸ್ತುವೇ ಕೇಳಬೇಕು. ಭಾಗವತದಲ್ಲಿ ಹಂಸೋಪದೇಶದಲ್ಲಿ ಆ ಚತುರ್ಮುಖ ಬ್ರಹ್ಮನಿಗೆ ಆತ್ಮವಿಚಾರವನ್ನು ಬೋಧನೆ ಮಾಡೋದಕ್ಕೆ ಹಂಸ ರೂಪದಲ್ಲಿ ಸ್ವತಃ ಪರಮಾತ್ಮನೇ ಬಂದಾಗ ಕೇಳಿದ್ನಂತೆ ಬ್ರಹ್ಮ, ನೀವು ಯಾರು ಅಂತ. ಏನು ಹೇಳೋದು ನಾವು? ಯಾಕೆಂದರೆ ನಾವು ನಿನಗಿಂತ ಬೇರೆ ಅಲ್ಲದೇ ಇದ್ದರಿಂದ ನಾವು ಯಾವ ಹೆಸರಿಂದ ಹೇಳಬೇಕು ನಿನಗೆ ನಮ್ಮ ಅಡ್ರೆಸ್ಸನ್ನು ಅಂತ ಕೇಳಿದ್ರಂತೆ ಅವರು. ಹಾಗೆ ಏನು ಹೇಳಿದ್ರು? ಅವರು ಮಾತನೇ ಆಡಲಿಲ್ಲ. ಹಾಗಾಗಿ ತೂಷ್ಣೀಂ ಭವ ಮುನೇ, ಸದಾ ಭವ ತೂಷ್ಣೀಂ, ನೀನು ಯಾವಾಗಲೂ ಸಹ ಮೌನದಿಂದ ಇರು. ಅಂದರೆ ಮೌನದಿಂದ ಇದ್ದು ಹೋಗುತ್ತೆ ಆ ಸಂದರ್ಭದೊಳಗೆ ಹೀಗೆ ಅಂತ. ಇಷ್ಟು ಈ 189ನೇ ಶ್ಲೋಕದ ಅರ್ಥ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನು ತಿಳಿದ ಆದಮೇಲೆ ಬುದ್ಧಿವಂತನಾದವನು ಕೃತಕೃತ್ಯ, ಟುಡೇ ಐ ಆಮ್ ಸಕ್ಸಸ್ಫುಲ್ ಅನ್ನೋ ತರಹ ಆತ ತೂಷ್ಣೀಂ ಸುಮ್ಮನೆ ಇದ್ದು ಬಿಡ್ತಾನೆ. ಕೃತಕೃತ್ಯನಾದವನಿಗೆ ಮಾತನಾಡಬೇಕಾದದ್ದು ಇಲ್ಲ. ಅಂದರೆ ತಾನು ಪಡಿಬೇಕಾದದ್ದನ್ನು ಪಡೆದಾಗ ಇನ್ನು ಮಾತನಾಡುವಂಥದ್ದು ಏನೂ ಇಲ್ಲ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮುಂದೆ 290ನೇ ಶ್ಲೋಕದತ್ತ ಹೋಗೋಣ. ಸ್ವಪ್ರಕಾಶಮಧಿಷ್ಠಾನಂ ಸ್ವಯಂಭೂಯ ಸದಾತ್ಮನ ಬ್ರಹ್ಮಾಂಡಮಪಿ ಪಿಂಡಾಂಡಂ ತ್ಯಜ್ಯತಾಂ ಮಲಭಾಂಡವತ್. ಇನ್ನೊಂದು ಸಲ, ಸ್ವಪ್ರಕಾಶಂ ಅಧಿಷ್ಠಾನಂ ಸ್ವಯಂಭೂಯ ಸದಾತ್ಮನ ಬ್ರಹ್ಮಾಂಡಮಪಿ ಪಿಂಡಾಂಡಂ ತ್ಯಜ್ಯತಾಂ ಮಲಭಾಂಡವತ್. ಎಲ್ಲದಕ್ಕೂ ಅಧಿಷ್ಠಾನವಾದ ಮತ್ತು ತನಗೆ ತಾನೇ ಬೆಳಗುತ್ತಿರುವ ಬ್ರಹ್ಮವೇ ಸದ್ರೂಪದಿಂದ ನೀನಾಗಿ ಬ್ರಹ್ಮಾಂಡವನ್ನು ಮತ್ತು ಈ ಪಿಂಡಾಂಡವನ್ನು ಮಲಪೂರ್ಣವಾದ ಪಾತ್ರೆಯನ್ನು ಬಿಡುವಂತೆ ಬಿಟ್ಟು ಬಿಡು, ಹಚ್ಕೊಳ್ಳಿಕ್ಕೆ ಹೋಗಬೇಡ. ಅಂದರೆ ಇದರ ಬಗ್ಗೆ ಮತ್ತೆ ಮತ್ತೆ ಸ್ಮರಿಸಲಿಕ್ಕೆ ಹೋಗಬೇಡ. ಯಾವುದನ್ನು? ಈ ಪಿಂಡಾಂಡವಾದಂತಹ ಶರೀರವನ್ನು ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಸ್ವಯಂ ಪ್ರಕಾಶಮಧಿಷ್ಠಾನಂ, ಬ್ರಹ್ಮವಸ್ತು ಅಥವಾ ಆತ್ಮವಸ್ತು, ಅದು ಸ್ವಯಂ ಪ್ರಕಾಶ. ಬಹಳಷ್ಟು ಸಲ ಬಂದಿದೆ ಇದು. ನಾನಿದ್ದೇನೆ ಅನ್ನೋದಕ್ಕೆ ಯಾರೂ ಸಹ ಬೆಳಕನ್ನು ಇಟ್ಕೊಂಡು ನೋಡಬೇಕಾದದ್ದು ಇಲ್ಲ ಅಂತ ಹೇಳಿದ್ದನ್ನು ಜ್ಞಾಪಿಸ್ತಾ ಇದ್ದೇನೆ. ಸ್ವಯಂ ಪ್ರಕಾಶ ಮತ್ತು ಅದು ಸದಾ ಇರುವಂಥದ್ದು. ಅದಕ್ಕೋಸ್ಕರ ಅದನ್ನು ಸತ್ ಅಂತ ಕರೀತಾರೆ. ಸತ್ ಅಂದರೆ ಕಾಲತ್ರಯಗಳಲ್ಲೂ ಸಹ ಅಬಾಧಿತವಾಗಿರುವಂಥದ್ದು. ಮತ್ತು ಅಧಿಷ್ಠಾನಂ, ಅಧಿಷ್ಠಾನ ಅಂದರೆ ಅದು ಎಲ್ಲದಕ್ಕೂ ಸಹ ಆಶ್ರಯ ಅಂತ ಅರ್ಥ. ಎಲ್ಲವುದಕ್ಕೂ ಅದು ಆಶ್ರಯ ಅಂದರೆ ಅದರ ಇರುವಿಕೆಯಿಂದಾಗಿ ಬೇರೆ ವಸ್ತುಗಳು ಇರುತ್ತವೆ. ಈಗ ಇದು ಇದೆ, ಇದಕ್ಕೆ ಇದು ಅಧಿಷ್ಠಾನ. ಟೇಬಲ್ಲಿಗೆ ಅಧಿಷ್ಠಾನ ಈ ವೇದಿಕೆ.
ಮತ್ತು ಈ ವೇದಿಕೆಯ ಅಧಿಷ್ಠಾನ ಈ ನೆಲ. ಹಾಗೆ ಎಲ್ಲವುದಕ್ಕೂ ಸಹ ಆಶ್ರಯ ಯಾವುದು ಕೇಳಿದರೆ ಆತ್ಮವಸ್ತು, ಅದು ಸರ್ವಾಧಿಷ್ಠಾನ ಅಂತ. ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿಬಿಡ್ತೇನೆ. ಸಾಮಾನ್ಯವಾಗಿ ಜ್ಞಾನಿಗಳು ದೇಹ ಬಿಟ್ಟಾಗ ಅವರ ದೇಹವನ್ನು ನೆಲದಲ್ಲಿ ಸಮಾಧಿ ಮಾಡಿ ಅದನ್ನು ಅಧಿಷ್ಠಾನ ಅಂತ ಕರೀತಾರೆ. ಪ್ರಾಯಶಃ ನೀವು ಕೇಳಿರಬೇಕು ಹೀಗೆ ಅಂತ. ಸಮಾಧಿ ಅಂತ ಹೇಳ್ತಾರೆ, ಹೆಚ್ಚು ಪರಿಚಯ ಇರುವಂಥ ಶಬ್ದ ಅದು. ಅಧಿಷ್ಠಾನ ಅಂತ ಕರೀತಾರೆ. ಇದೇ ಅರ್ಥದ ಹಿನ್ನೆಲೆಯಲ್ಲಿ, ಯಾಕೆಂದರೆ ಅವನು ಜ್ಞಾನಿ ಆದ್ದರಿಂದ, ಆ ಎತ್ತರಕ್ಕೇರಿದವನಾದ್ದರಿಂದ ಅದು ಅವರ ಅಧಿಷ್ಠಾನ ಅಂತ ಒಂದರ್ಥ. ಇನ್ನೊಂದರ್ಥ, ಮತ್ತು ಅವರು ಇವತ್ತಿಗೂ ಸಹ ಸಾಧಕರಿಗೆ ಪ್ರೇರಣೆಯನ್ನು ಕೊಡುವುದರ ಮೂಲಕ ಅವರು ಆಶ್ರಯವನ್ನು ಕೊಟ್ಟಿದ್ದಾರೆ. ಆ ಅರ್ಥದಲ್ಲೂ ಸಹ ಅದು ಅಧಿಷ್ಠಾನ ಹೇಗೆ ಅಂತ ಇವತ್ತಿಗೂ ಸಹ. ಪ್ರಾಯಶಃ ನೀವು ಕೇಳಿರಬೇಕು, ಸಜ್ಜನಗಡದ ಸಮರ್ಥರ ಸಮಾಧಿಯಲ್ಲಿ ಶ್ರೀಧರ ಸ್ವಾಮಿಗಳು ತಪಸ್ಸನ್ನು ಮಾಡಿದರು ಅವರ ಅಧಿಷ್ಠಾನದಲ್ಲಿ. ಕೊನೆಗೇನಾಯಿತು ಕೇಳಿದರೆ, ಅದೊಂದು ದಿನ ಅವರ ಅಧಿಷ್ಠಾನ ಬಿರುಕು ಬಿಟ್ಟಿತು, ಒಡೆಯಿತು. ಆದರೆ ಅದರ ಮೊದಲನೇ ದಿವಸವೇ ಅವರಿಗೆ ಸಮರ್ಥರ ದರ್ಶನ ಆಯಿತು. ಶ್ರೀಧರರ ಜೀವನ ಚರಿತ್ರೆಯಲ್ಲಿ ಅದು ಬರ್ತದೆ. ಮತ್ತು ಸಮರ್ಥರ ವಿಚಾರವನ್ನು ಹೇಳಬೇಕಿದ್ದರೂ ಸಹ ಅದು ಬರುತ್ತೆ. ಪ್ರಾಯಶಃ ನಾನು ಬಹಳ ಹಿಂದೆ ಅದನ್ನು ಹೇಳಿದ್ದೇನೆ ಹೀಗೆ ಅಂತ. ಅಲ್ಲಿ ಸಮರ್ಥರ ದರ್ಶನವನ್ನು ಮಾಡಿ ಆಮೇಲೆ ಅವರು ಈಚೆಗೆ ಬಂದರು. ಅಲ್ಲಿವರೆಗೂ ಸಹ ಅವರು ಅಲ್ಲಿಯೇ ಇದ್ದರು. ಹೀಗೆ ಅಧಿಷ್ಠಾನ ಅಂದರೆ ಆಶ್ರಯ. ಇಂಥ ಎಷ್ಟೋ ಜನ ಸಾಧಕರಿಗೆ ಅವರು ಅಲ್ಲಿ ಇದ್ದು ಆಶ್ರಯವನ್ನು ಕೊಡ್ತಾರೆ, ಪ್ರೇರಕರಾಗಿ ನಿಲ್ತಾರೆ. ಈ ಅರ್ಥದ ಹಿನ್ನೆಲೆಯಲ್ಲೂ ಸಹ ಅದನ್ನು ಸಹ ಅಧಿಷ್ಠಾನ ಅಂತ ಕರೀತಾರೆ. ಎಲ್ಲವುದಕ್ಕೂ ಅಧಿಷ್ಠಾನ ಆತ್ಮವಸ್ತು ಆದ್ದರಿಂದ ಅದು ಸರ್ವಾಧಿಷ್ಠಾನ. ಮತ್ತು ಮುಂದೆ ಸ್ವಯಂಭೂತ್ವ ಸದಾತ್ಮನ, ಅದು ಎಲ್ಲವುದಕ್ಕೂ ಅಧಿಷ್ಠಾನ. ಅಂದರೆ ಯಾವ್ಯಾವುದಕ್ಕೆ? ನಮ್ಮ ಕರ್ನಾಟಕಕ್ಕ ಅಥವಾ ಭಾರತಕ್ಕ ಅಂತಂದರೆ ಇದನ್ನು ಹೇಳ್ತಾರೆ ಗುರುಗಳು, ವ್ಯಾಖ್ಯಾನ ಬರೀತಾರೆ. ಅದು ಎಷ್ಟಕ್ಕೆ ಅಧಿಷ್ಠಾನ ಅಂದರೆ, ಈ ಬ್ರಹ್ಮಾಂಡ ಚತುರ್ದಶ ಭುವನಾತ್ಮಕವಾದಂಥದ್ದು ಏನುಂಟಲ್ಲ, ಅದಿಷ್ಟಕ್ಕೂ ಸಹ ಅದು ಅಧಿಷ್ಠಾನ. ಚತುರ್ದಶ ಭುವನ ಅಂದರೆ ಏನು ಸುಮ್ಮನೆ ಹೆಸರು ಮಾತ್ರ ಹೇಳ್ತೀರಿ, ಯಾವ ಲೋಕಗಳು ಅಂತ ಯಾರೂ ಸದ್ಯ ಕೇಳಲಿಲ್ಲ ನನ್ನ. ದಿನವೂ ನಾವು ಇದನ್ನೆಲ್ಲ ಹೇಳ್ತೇವೆ ನಾವು ಪೂಜೆಯಲ್ಲಿ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ, ಇವಿಷ್ಟು ಕೆಳಗಿರುವಂಥವು. ಕೆಳಗೆ ಅಂದರೆ ಭೂಲೋಕ ಇಲ್ಲಿ ಬರುತ್ತೆ, ಇದಕ್ಕೆ ನಿಯರೆಸ್ಟ್ ಪಾತಾಳ. ಅತ್ಯಂತ ಕೆಳಗಿರುವುದು ಅತಲ. ಇವೆಲ್ಲ ಪಾತಾಳದ ಗುಂಪಿಗೆ ಸೇರೋದು. ಒಂದಕ್ಕಿಂತ ಕೆಳಗೆ ಇನ್ನೊಂದು, ಅದಕ್ಕಿಂತ ಕೆಳಗೆ ಇನ್ನೊಂದಿಗೆ. ಅತ್ಯಂತ ಕೆಳಗಿಂದ ಪ್ರಾರಂಭ ಮಾಡಿದ ಅತಲ, ಅತಲ, ವಿತಲ ಸರಿ. ಮತ್ತು 8 ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನರ್ಲೋಕ, ತಪೋಲೋಕ, ಸತ್ಯಲೋಕ. ಹೀಗೆ ಈ ಚತುರ್ದಶ ಭುವನಾತ್ಮಕವಾದಂಥದ್ದು ಏನುಂಟು ಇದು ಬ್ರಹ್ಮಾಂಡ. ಇದಕ್ಕೂ ಆಶ್ರಯ. ಈ ಬ್ರಹ್ಮಾಂಡದೊಳಗಿರುವಂಥ ಈ ಪಿಂಡಾಂಡ, ಇದಕ್ಕೂ ಅದೇ ಆಶ್ರಯ. ಆದ್ದರಿಂದ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಇವು ಎರಡೂ ಸಹ ಅದರಲ್ಲಿ ಆಶ್ರಯ ಪಡೆದೇವೆ ಅಂದರೆ ಇವು ಅದಲ್ಲ, ಹೌದಲ್ವೋ? ಆದ್ದರಿಂದ ಯಾಕೆಂದರೆ ಇದು ಇದರಲ್ಲಿ ಆಶ್ರಯ ಪಡೆದಿದೆ ಅಂದರೆ ಇದು ಇದಲ್ಲ. ಹಾಗಾಗಿ ಇದೆಲ್ಲವನ್ನೂ ಸಹ ನೀನು ಏನು ಮಾಡಬೇಕು? ಮಲಭಾಂಡವತ್, ಹೊಲಸು ತುಂಬಿದ ಪಾತ್ರೆ ಅಂತ ಅಂದ್ಕೊಂಡು ಉಪೇಕ್ಷೆ ಮಾಡು. ಯಾವುದನ್ನು? ಈ ದೇಹವನ್ನು. ಹೊಲಸು ತುಂಬಿದ ಪಾತ್ರೆಯಂತೆ ಅಂತ ಅಂದ್ಕೊಳ್ಳೋ ಅಂತ ವ್ಯಾಖ್ಯಾನ. ನಿಜವಾಗಿಯೂ ಇದು ಹೊಲಸು ತುಂಬಿದ್ದೇನೆ. ಆದ್ದರಿಂದ ಅದನ್ನು ನೀನು ಹಚ್ಚಿಕೊಳ್ಳಿಕ್ಕೆ ಹೋಗಬೇಡ. ಅದನ್ನು ತ್ಯಜ್ಯತಾಂ ನೈವ, ಅದನ್ನು ಬಿಟ್ಟುಬಿಡು. ಬಿಟ್ಟುಬಿಡು ಅಂದರೆ ಏನು ಸರ್, ದೂರಕ್ಕೆ ತಳ್ಳಬೇಕಾ ಹೀಗೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಬಿಡೋದು ಅಂದರೆ ಏನು? ಹೇಳ್ತಾರಲ್ಲ ಅವರೇನೋ ತಪ್ಪು ತಿಳ್ಕೊಳ್ಬೇಡಿ, ಹೆಂಡತಿ ಗಂಡನನ್ನು ಬಿಟ್ಲಂತೆ, ಅಥವಾ ಹೆಂಡತಿ ಗಂಡನನ್ನು ಬಿಟ್ಲಂತೆ, ಅಪ್ಪ ಮಗನನ್ನು ಬಿಟ್ಟನಂತೆ, ಮಗ ಅಪ್ಪನಂತ ಬಿಟ್ಟನಂತೆ.
ಅಲ್ಲಿ ಏನಾಗುತ್ತೆ, ದೈಹಿಕವಾಗಿ ದೂರ ಆಗ್ತಾರೆ. ಬಿಡು ಎನ್ನುವಂತಹ ಶಬ್ದ ಪ್ರಯೋಗ. ಆದರೆ ಬಿಡುವುದು ಅನ್ನೋದಕ್ಕೆ ಅರ್ಥ ದೈಹಿಕವಾಗಿ ಅಂತಲ್ಲ, ಮಾನಸಿಕವಾಗಿ ಸ್ಮರಿಸದೇ ಇರುವುದು ಅಂತ ಅರ್ಥ. ಮಾನಸಿಕವಾಗಿ ನೀವು ಸ್ಮರಿಸದೇ ಇದ್ದರೆ ದೈಹಿಕವಾಗಿ ಎಷ್ಟು ಹತ್ತಿರದಲ್ಲಿದ್ರೂ ಸಹ ಬಿಟ್ಟಂತೆ ಅಲ್ವಾ. ಅದರಿಂದ ವ್ಯಾಖ್ಯಾನ ಬರೀತಾರೆ, ತ್ಯಜ್ಯತಾಂ ನೈವ ಸ್ಮರ್ಯತಾಂ, ಅದರ ಸ್ಮರಣೆ ಮಾಡಲಿಕ್ಕೆ ಹೋಗಬೇಡ ನಿನಗೆ ಅಂತ. ಯಾಕೆ ಕೇಳಿದರೆ, ಅಧಿಷ್ಠಾನಾವಶೇಷೋ ಹಿ ನಾಶಃ ಕಲ್ಪಿತ ವಸ್ತುನಃ. ಈ ಕಲ್ಪಿತವಾದಂಥ ವಸ್ತುಗಳಿಗೆ ಆಶ್ರಯ ಅಧಿಷ್ಠಾನ. ಈ ಕಲ್ಪಿತವಾದ ವಸ್ತುಗಳು ನಾಶ ಆದವು ಅಂದರೆ ಅಲ್ಲಿರುವುದು ಅಧಿಷ್ಠಾನ ಮಾತ್ರ. ಹಗ್ಗದಲ್ಲಿ ತೋರುವ ಹಾವು ನಾಶ ಆಯಿತು ಅಂದರೆ ಇರುವುದು ಹಗ್ಗ ಮಾತ್ರ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಇದೊಂದು ಮಲಭಾಂಡ ಅಂತ ಅಂದ್ಕೊಂಡು ಇದನ್ನು ಸ್ಮರಿಸಬೇಡ. ಅಂದರೆ ಅತ್ಯಂತ ಪ್ರೀತಿಯಿಂದ ಹಚ್ಕೊಂಡು ಹೋಗಬೇಡ. ಕರ್ತವ್ಯಕ್ಕೋಸ್ಕರ ಅದನ್ನು ಬಳಸಿಕೋ. ಅದು ಆಗೋದಿಲ್ಲ ಅಂತ ಶುರು ಮಾಡಿದಾಗ, ಹಠ ಹಿಡಿದಾಗ ಬಿಟ್ಬಿಡು ಅಷ್ಟೇ. ಇಷ್ಟು ಹಿನ್ನೆಲೆಯಲ್ಲಿ ತ್ಯಜ್ಯತಾಂ ಮಲಭಾಂಡವತ್. ಆ ಶಬ್ದ ಯಾಕೆ ಹೇಳ್ತಾರೆ ಅಂದರೆ, ನಮಗೆ ಎಷ್ಟು ಹೇಳಿದರೂ ಸಹ ಮನಸ್ಸಿಗೆ ಬರೋದಿಲ್ಲ. ಆದರೆ ಮಲ ತುಂಬಿದ ಭಾಂಡವನ್ನು ಯಾವನಾರೂ ಸಹ ಇಷ್ಟಪಡ್ತಾನೆ ಅಥವಾ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರ, ಮತ್ತೆ ಮತ್ತೆ ನೆನಪಿಸಿಕೊಳ್ತಾರ. ಅದಕ್ಕೋಸ್ಕರ ಆ ಉದಾಹರಣೆ. ಅಂದರೆ ಹೇಗಾದರೂ ಮಾಡಿ ಈ ದೇಹಾಭಿಮಾನವನ್ನು ಕಳಚಬೇಕು ಎನ್ನುವಂಥದ್ದು ಜ್ಞಾನಿಗಳ ಒಂದು ಕಳಕಳಿ. ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ಅವರು ಹೇಳಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ 290ನೇ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಂಡು ಮತ್ತೆ 291ನೇ ಶ್ಲೋಕ. ಚಿದಾತ್ಮನಿ ಸದಾನಂದೇ ದೇಹಾರೂಢಂ ಅಹಂ ಧಿಯಂ ನಿವೇಶ್ಯ ಲಿಂಗಮುತ್ಸೃಜ್ಯ ಕೇವಲೋ ಭವ ಸರ್ವದಾ. ಇನ್ನೊಂದು ಸಲ, ಚಿದಾತ್ಮನಿ ಸದಾನಂದೇ ದೇಹಾರೂಢಾಂ ಅಹಂ ಧಿಯಂ ನಿವೇಶ್ಯ ಲಿಂಗಮುತ್ಸೃಜ್ಯ ಕೇವಲೋ ಮಮ ಕೇವಲೋ ಭವ ಸರ್ವದಾ. ಈ ದೇಹದಲ್ಲಿ ಇರುವಂತಹ ನಾನು ಎಂಬ ಭಾವನೆಯನ್ನು ಯಾವಾಗಲೂ ಆನಂದ ಸ್ವರೂಪನಾದ ಚೈತನ್ಯ ವಸ್ತುವಿನಲ್ಲಿ ಸೇರಿಸಿ ಆ ಸೂಕ್ಷ್ಮ ಶರೀರವನ್ನು ಬಿಟ್ಟು ಯಾವಾಗಲೂ ನೀನು ಅಸಂಗನಾಗಿ ಇರು. ಇಷ್ಟು ಈ ಶ್ಲೋಕದ ಅರ್ಥ. ಈ ದೇಹದಲ್ಲಿ ನಮಗೆ ಬರುವಂಥ ಭಾವನೆ ಅಹಂ, ನಾನು ಎನ್ನುವಂಥದ್ದು. ನಾನು ಹಿಂದೆ ಹೇಳಿದ್ದೆ, ಬಹಳಷ್ಟು ಜನ ಆತ್ಮ ಅಂದರೆ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ನಾನು ಅನ್ನುವುದೇ ಆತ್ಮ ಅಂತ ಹೇಳ್ತಾರೆ. ನಾನು ಅನ್ನುವುದು ಆತ್ಮ ಅಲ್ಲ. ವಾಸ್ತವಿಕವಾಗಿ ನಾನು ಎನ್ನುವಂಥ ಶಬ್ದಕ್ಕೆ ವಿಷಯವಾದದ್ದು ಆತ್ಮ. ಸ್ವಲ್ಪ ಕಷ್ಟ ಇದು. ಏಕೆಂದರೆ ಪ್ರತಿಯೊಂದು ಶಬ್ದ ಮತ್ತು ಅದೊಂದು ವಸ್ತು, ಶಬ್ದ ವಸ್ತು, ಶಬ್ದ ವಸ್ತು ಒಟ್ಟೊಟ್ಟಿಗೇ ಇರ್ತವೆ. ಈ ಉದಾಹರಣೆಗೆ ಪುಸ್ತಕ ಅನ್ನೋದೊಂದು ಶಬ್ದ. ಆ ಪುಸ್ತಕ ಎನ್ನುವ ಶಬ್ದಕ್ಕೆ ವಿಷಯ ಯಾವುದು ಅಂದರೆ ಇದು. ನೋಟ್ಬುಕ್ ಅನ್ನೋದೊಂದು ಶಬ್ದ, ಅದಕ್ಕೆ ವಿಷಯ ಯಾವುದು ಅಂದರೆ ಇದು. ಸ್ಪೆಕ್ಸ್ ಬಾಕ್ಸ್ ಅನ್ನೋದೊಂದು ಶಬ್ದ, ಅದಕ್ಕೆ ವಿಷಯ ಇದು. ತಂಬಿಗೆ ಅನ್ನೋದೊಂದು ಶಬ್ದ, ಅದಕ್ಕೆ ವಿಷಯ ಇದು. ಹಾಗೆಯೇ ನಾನು ಎನ್ನುವ ಶಬ್ದಕ್ಕೆ ವಿಷಯ ಒಳಗಿನ ಚೈತನ್ಯ ಅಥವಾ ಆತ್ಮ ಅಂತ. ಹೀಗೆ ಈ ಚಿದಾತ್ಮನಿ ಸದಾನಂದೇ, ಸದಾ ಜ್ಞಾನಸ್ವರೂಪನಾದಂತಹ ಆ ಚಿತ್ಸ್ವರೂಪನಾದಂತಹ ಆತ್ಮ ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆಗೂ ಇದ್ದಾನೆ. ಆದರೆ ಈ ದೇಹದ ಒಳಗೂ ಇದ್ದಾನೆ. ಯಾಕಿದ್ದಾನೆ? ಎಲ್ಲ ಕಡೆಗೂ ಇದ್ದದ್ರಿಂದಲೇ ದೇಹದ ಒಳಗೂ ಇದ್ದಾನೆ. ದೇಹದ ಒಳಗಿದ್ದಾನೆ. ದೇಹದ ಒಳಗೆ ಇದ್ದ ಅವನನ್ನು ಹಿಡಿದು ತೋರಿಸುವ ಒಂದು ಸಾಧನವೂ ಅಲ್ಲುಂಟು, ಅದು ಬುದ್ಧಿ ಅಂತ. ಆ ಬುದ್ಧಿ ಏನು ಮಾಡುತ್ತೆ? ಅದು ಜಡವಾದ್ರಿಂದ ಆತ್ಮನ ಇರುವಿಕೆಯಿಂದ ಕೆಲಸ ಮಾಡ್ತಾ ತಾನು ಆ ಚೈತನ್ಯವನ್ನು ಹೀರಿಕೊಂಡು ಅಂದರೆ ಬುದ್ಧಿಯಲ್ಲಿ ಪ್ರತಿಫಲಿತವಾದದ್ದನ್ನೇ ಆತ್ಮ ಅಂತ ಫೋಕಸ್ ಮಾಡ್ತಾ ಇರುತ್ತೆ.
ಅಲ್ಲೇ ನಾವೆಲ್ಲರೂ ಸಹ ಜಾರಿ ಬಿದ್ದುಬಿಡ್ತೇವೆ. ಯಾವುದನ್ನು ಬುದ್ಧಿ ಫೋಕಸ್ ಮಾಡುತ್ತೋ ಅದು ಆತ್ಮ ಅಲ್ಲ. ಹಾಗಿದ್ರೆ ಬುದ್ಧಿಗೆ ಯಾವುದು ಈ ಶಕ್ತಿಯನ್ನು ಕೊಟ್ಟಿತೋ ಅದು ಆತ್ಮ. ನಾನು ಹೇಳ್ತೇನೆ, ಆದರೆ ಇದೆಲ್ಲ ಏನಿದ್ರೂ ಸಹ ಅವರವರ ಸಾಮರ್ಥ್ಯಕ್ಕೆ, ವಿಚಾರಕ್ಕೆ ಒಳಪಟ್ಟಿದ್ದು. ಯಾಕೆಂದರೆ ಇದು ಒಳಗೆ ಸಾಧನೆಗೆ ಸಂಬಂಧಪಟ್ಟಿದ್ದೇ ಅಷ್ಟೇ ಹೊರತೂ ಸಹ ಕೇವಲ ಶಬ್ದ ರಾಶಿಯನ್ನು ಉದುರಿಸುವಿಂದ ಆಗುವಂತಹದ್ದು ಅಲ್ಲ. ಹಾಗಾಗಿ ಸದಾನಂದೆ ದೇಹಾರೂಢಾಂ ಅಹಂ ಧಿಯಂ. ನೋಡಿ, ಆ ಬುದ್ಧಿ ಅನ್ನೋದು ಏನು ಮಾಡ್ತೇವೆ ಅಂದರೆ ಆತ್ಮವಸ್ತನ್ನು ಹೀರಿಕೊಂಡು ನಾನೇ ಆತ್ಮ, ನಾನೇ ಆತ್ಮ ಅಂತ ಹೇಳ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಇದೇ ಆತ್ಮ ಅಂತ ಅಲ್ಲಿ ನಿಂತು ಬಿಡ್ತೇವೆ. ಆದರೆ ಅದು ಬುದ್ಧಿ ತೋರಿಸ್ತಾ ಇರುವಂತಹ ಕೇವಲ ಪ್ರತಿಬಿಂಬ. ಅದಕ್ಕೋಸ್ಕರ ಭಗವತ್ಪಾದರು ಹೇಳ್ತಾರೆ, ಮುಂದೆ ನೀನು ಏನು ಮಾಡು, ಲಿಂಗಂ ಸೂಕ್ಷ್ಮ ಶರೀರಂ ಉತ್ಸೃಜ್ಯ. ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಅಂದರೆ ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು, ಪ್ರಾಣ ಪಂಚಕಗಳು 15 ಆದವು. ಮನಸ್ಸು, ಬುದ್ಧಿ, ಬೇಕಿದ್ರೆ ಅಹಂಕಾರ, ಚಿತ್ತ. ಈ 17 ಅಥವಾ 15 ಅವಯವಗಳಿಂದ ಕೂಡಿದಂತಹ ಈ ಸೂಕ್ಷ್ಮ ಶರೀರವನ್ನು ನೀನು ಇದರೊಳಗೇ, ಯಾಕೆಂದರೆ ಆ ಸೂಕ್ಷ್ಮ ಶರೀರದೊಳಗೆ ಬುದ್ಧಿ ಇರೋದಲ್ವಾ, ಅದರೊಳಗೆ ಆತ್ಮವಸ್ತುವಿನ ಪ್ರತಿಫಲನ ಆಗೋದು. ಇದರ ಮೇಲಿರುವಂತಹ ಪ್ರೀತಿಯನ್ನು ಕಡಿಮೆ ಮಾಡಿಕೊಳ್ಬೇಕು. ಕೇವಲ ಸ್ಥೂಲ ಶರೀರದ ಮೇಲಿರುವಂತಹ ಪ್ರೀತಿ ಅಷ್ಟೇ ಅಲ್ಲ, ಅದನ್ನೂ ಸಹ ಉತ್ಸೃಜ್ಯ. ಅಂದರೆ ಈ ಸೂಕ್ಷ್ಮ ಶರೀರವೂ ಸಹ ನಾನಲ್ಲ ಅಂತ ಅದರೊಳಗಿರುವಂಥ ಅಭಿಮಾನವನ್ನು ಕಳಚಿ ಹಾಕಿ ಕೇವಲೋಭವ ಅಂದರೆ ಅಸಂಗನಾಗು. ಅಂದರೆ ನನಗೆ ಸಜಾತಿಯೂ ಇಲ್ಲ, ವಿಜಾತಿಯೂ ಇಲ್ಲ, ನನ್ನ ಒಳಗೆ ಇರುವಂಥ ಭೇದವೂ ಇಲ್ಲ, ನಾನು ಅಖಂಡ ಚೈತನ್ಯ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾ ಸಾಧನೆಗೆ ತೊಡಗಿದಾಗ ಅದು ಅಷ್ಟೋ ಎಷ್ಟೋ ನಿನಗೆ ಅರ್ಥ ಆದೀತು. ಹಾಗಾಗಿ ನಿವೇಶ್ಯ ಲಿಂಗಮುತ್ಸೃಜ್ಯ ಕೇವಲೋಭವ ಸರ್ವದ. ಯಾವಾಗಲೂ ಸಹ ಇದೊಂದು ರೀತಿಯ ಒಳಮುಖವಾಗಿ ನಿರಂತರ ನಡೀತಾ ಇರುವಂಥ ಪ್ರಕ್ರಿಯೆ. ಹಾಗಿದ್ರೆ ಎಷ್ಟು ದಿವಸ ಬೇಕು ಇದಕ್ಕೆ ಅಂತ ಕೇಳಿದರೆ ಹೇಳೋದಕ್ಕಾಗೋದಿಲ್ಲ. ಅದು ಅವರವರ ಸಾಧನೆಗೆ ಸಂಬಂಧಪಟ್ಟಂಥದ್ದು. ನಮ್ಮ ಊರಿನಲ್ಲಿ ಒಬ್ಬರು ಗೃಹಸ್ಥರಿದ್ದರು. ಗೃಹಸ್ಥರು, ಒಂದು ಗಂಡು ಮಗುವಿನ ತಂದೆ ಅವರು ಅಧ್ಯಾತ್ಮ ವಿಷಯದಿಂದ ದೂರ ಉಳಿದವರು. ಅಂದರೆ ಇದೇನೋ ಅವ್ರಿಗೆ ತೀರಾ ಪರಿಚಿತವಾದದ್ದಲ್ಲ. ಆದರೆ ಏನೋ ಗೊತ್ತಿಲ್ಲ, ಯಾವ ಜನ್ಮದ ಸಾಧನೆಯೋ ಗೊತ್ತಿಲ್ಲ. ಒಂದು 8-10 ಜನ ಗೆಳೆಯರ ಮಧ್ಯೆಯಲ್ಲಿ ಇದ್ದು ಅವರು ಸ್ವಲ್ಪ ಈ ಗಾಂಜಾ ಸೇರ್ತಾಯಿದ್ರು. ಆದರೆ ಇವರು ಏನು ಮಾಡಿದ್ರು ಕೇಳಿದರೆ, ಆ ಗಾಂಜಾ ಸೇದ ಮತ್ತಿನಲ್ಲಿ ಒಳಮುಖವಾಗೋದನ್ನು ಅಭ್ಯಾಸ ಮಾಡ್ಕೊಬಿಟ್ರು. ಹಾಗಾಗಿ ಬಹಳ ಬೇಗ ಅವರು ಅಂತರ್ಮುಖರಾಗೋದಕ್ಕೆ ಪ್ರಾರಂಭಿಸಿಬಿಟ್ರು. ಸಾಲದ್ದಕ್ಕೆ ಅದೇ ಸಂದರ್ಭದಲ್ಲಿ ಅವರಿಗೆ ಪತ್ನಿ ವಿಯೋಗ ಆಯಿತು. ತಕ್ಷಣ ಅವರಿಗೆ ಈ ಲೌಕಿಕ ಜೀವನ ಸಾಕು ಅಂತ ಅನಿಸ್ಬಿಡ್ತು. ಸುಮಾರು 2 ವರ್ಷಗಳ ಈ ಸ್ವಲ್ಪ ಅವಧಿಯಲ್ಲಿ. ಆಮೇಲೆ ಅಲ್ಲಿ ಒಬ್ಬರು ಯತಿಗಳಿದ್ದರು, ತುಂಬ ಸಾಧಕರಾದಂಥ ಯತಿಗಳು. ಅವರ ಬಳಿಯಲ್ಲಿ ಬಂದು ಅವರು ವಾಸ್ತವ್ಯ ಮಾಡಿದರು. ಮನೆಯನ್ನು ಬಿಟ್ಬಿಟ್ರು, ಮಗನನ್ನು ಬಿಟ್ಬಿಟ್ರು. ಆಮೇಲೆ ಹೇಳಿದರು, ನನಗೆ ದೀಕ್ಷೆ ಕೊಟ್ಬಿಡಿ, ನಾನು ಈ ದಾರಿಯಲ್ಲಿ ಹೋಗಬೇಕು ಅಂತ. ಆಗ ಆ ಯತಿಗಳು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದರು ಅಂತ. ಇಲ್ಲಪ್ಪ, ಇನ್ನೂ ಕಾಲ ಬಂದಿಲ್ಲ, ಬರಲಿ ಹೇಳ್ತೇನೆ ಅಂತ. ಆದರೆ ಆ ಮಠದಲ್ಲಿರುವಂಥ ಒಬ್ಬ ಸಮೀಪಸ್ಥ ವ್ಯಕ್ತಿಗೆ ಒಂದು ಮಾತು ಹೇಳಿದರು ಅವರು, ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲೊಂದು ಮಹಾ ಬದಲಾವಣೆಯನ್ನು ನೀವೆಲ್ಲರೂ ಕಾಣ್ತೀರಿ ನೋಡಿ ಅಂತ. ಆ ಜ್ಞಾನಿಯಾದವನಿಗೆ ಹೇಗೆ ಇನ್ನೊಬ್ಬನ ಸಾಧನೆ ಗೊತ್ತಾಗುತ್ತೆ ಅನ್ನೋದಕ್ಕೆ. ಸರಿ, ಅದಾದ ಮೇಲೆ ಒಂದು ದಿವಸ ಆ ಮಠದಿಂದ ಹತ್ತಿರದಲ್ಲಿ ಒಂದು 3 ಫರ್ಲಾಂಗ್ ದೂರದಲ್ಲಿ ನದಿ, ಆ ನದಿಯಲ್ಲಿ ಸ್ನಾನ ಮಾಡಿ ಬಂದು ಅವರು ಸಾಧನೆಗೆ ಮಠದಲ್ಲಿ ತೊಡಗ್ತಿದ್ದರು, ಅವರವರ ಜಪ ಅನುಷ್ಠಾನ ಆತ್ಮಚಿಂತನೆಯಲ್ಲಿ.
ಆದರೆ ಬರ್ತಾ ಬರ್ತಾ ಇವರು ವೈರಾಗ್ಯ ತೀವ್ರ ಆಯಿತು. ಅದೊಂದು ದಿವಸ ನದಿಯಲ್ಲಿ ಇವರೇನೇ ಏನೇನಿದೆಯೋ ದೇಹದ ಮೇಲೆ ಇದೆಯೋ ಎಲ್ಲವನ್ನೂ ಸಹ ಕಳಚಾಕಿಬಿಟ್ರು. ಕಳಚಾಕಿಬಿಟ್ರು ಅಂದರೆ ಕಳಚಿ ಹೋಯಿತು. ಹಾಗೆ ದಿಗಂಬರರಾಗಿ ಮಠದ ಹತ್ತಿರ ಬಂದು ನಿಂತು ಬಿಟ್ಟಿದ್ದಾರೆ. ಆಗ ಅಲ್ಲಿರುವ ಯತಿಗಳು ತಕ್ಷಣ ಶಿಷ್ಯರನ್ನು ಕರೆದು, ಒಳಗಡೆ ಕಮಂಡಲು ಇದೆ ಮತ್ತು ವ್ಯಾಘ್ರಾಜಿನ ಇದೆ ನೋಡಿ, ಇದು ಯಾರಿಗೂ ಗೊತ್ತಿಲ್ಲ, ಅದಿಷ್ಟನ್ನು ತೆಗೆದುಕೊಂಡು ಬನ್ನಿ ಹೀಗೆ ಅಂತ ತಕ್ಷಣ ಹೇಳಿದರು. ಯಾವ ನದಿಯಲ್ಲಿ ನೀನು ವಿಸರ್ಜನೆ ಮಾಡಿದೆಯೋ ಅಲ್ಲಿಗೆ ನಡಿ ಅಂತ. ಅಲ್ಲಿಯವರಿಗೆ ಯಾರು ಹೇಳಿದ ಮಾತು ಕೇಳಲಿಲ್ಲ ಅವರಿಗೆ. ತಕ್ಷಣ ಹೋದರು ಅವರಿಗೆ. ಆಮೇಲೆ ತಕ್ಷಣ ಅಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು, ಅಲ್ಲೊಂದು ಮಾತು ಬರುತ್ತೆ, ಉತ್ತರಾಭಿಮುಖವಾಗಿ ಹೋಗಬೇಕು ಅಂತ. ಅವರು ಅದನ್ನು ಕೊಟ್ಟು ಉತ್ತರಾಭಿಮುಖವಾಗಿ ನಿನಗೆ ಇಷ್ಟ ಬಂದಲ್ಲಿಗೆ ಹೋಗಬಹುದು ಅಂತ ಹೇಳಿದರು. ಅಲ್ಲಿಂದ ಹೊರಟವರು ಅವ್ರು ಹೋಗಿಯೇ ಬಿಟ್ಟರು ಮತ್ತೆ ಪುನಃ. ಆಮೇಲೆ ಅವರು ಜನರ ಕಣ್ಣಿಗೆ ಬಿದ್ದಿದ್ದು 12 ವರ್ಷ ಆದ ಮೇಲೆ. ಹಾಗಾಗಿ ಆ ತೀವ್ರವಾದಂಥ ಸಾಧನೆ ಇದ್ದವರಿಗೆ ಅದು ಬಹಳ ಬೇಗ ಒಗ್ಗಿಬಿಡುತ್ತದೆ. ಅದಿಲ್ಲದಿದ್ದರೆ ಏನಾಗುತ್ತೆ ಕೇಳಿದರೆ, ಬರೀ ಹೊರಗಿನ ಸಿಪ್ಪೆಯನ್ನೇ ನಾವು ಸುಲಿತಾ ಇರಬೇಕಾಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಕೇವಲೋಭವ ಅಸಂಗಃ, ನೀನು ಅಸಂಗನಾಗು, ಯಾವುದನ್ನೂ ಸಹ ಅಂಟಿಸಿಕೊಳ್ಳಬೇಡ. ಸಜಾತೀಯ ವಿಜಾತೀಯ ಸ್ವಗತ ಭೇದ ಯಾವುದೂ ಸಹ ನನಗೆ ಇಲ್ಲ ಅಂತ ಅಂದ್ಕೊಂಡು ಕೇವಲ ಸ್ಥಿತಿ ಅಂದರೆ ಆ ಕೈವಲ್ಯ ಸ್ಥಿತಿಯಲ್ಲಿ ನೀನು ನಿಂತುಬಿಡು ಅಂತ ಗುರುಗಳು ಶಿಷ್ಯನಿಗೆ ಹೇಳಿದರು ಎಂಬಲ್ಲಿಗೆ ಈ 291ನೇ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. 292ನೇ ಶ್ಲೋಕ. ಯತ್ರೇಷ ಜಗದಾಭಾಸಃ ದರ್ಪಣಾಂತಃ ಪುರಂ ಯಥಾ ತದ್ಬ್ರಹ್ಮಾಹಮಿತಿ ಜ್ಞಾತ್ವಾ ಕೃತಕೃತ್ಯೋ ಭವಿಷ್ಯಸಿ. ಯತ್ರೈಷ ಜಗದಾಭಾಸಃ ದರ್ಪಣಾಂತಃ ಪುರಂ ಯಥಾ ತದ್ಬ್ರಹ್ಮ ಅಹಮಿತಿ ಜ್ಞಾತ್ವಾ ಕೃತಕೃತ್ಯೋ ಭವಿಷ್ಯಸಿ. ಕನ್ನಡಿಯಲ್ಲಿ ಕಾಣುವಂತಹ ಪಟ್ಟಣದಂತೆ ಯಾವುದರಲ್ಲಿ ಅಂದರೆ ಯಾವ ಬ್ರಹ್ಮವಸ್ತುವಿನಲ್ಲಿ ಈ ಜಗತ್ತು ತೋರುತ್ತಾ ಇರುತ್ತದೆಯೋ ಆ ಬ್ರಹ್ಮವೇ ನಾನೆಂದು ತಿಳಿದುಕೊಂಡರೆ ಕೃತಕೃತ್ಯನಾಗುತ್ತೀಯೇ. ಇಷ್ಟು ಈ ಶ್ಲೋಕದ ಅರ್ಥ. ಹಿಂದೆ ದಕ್ಷಿಣಾಮೂರ್ತಿಯ ಸ್ತೋತ್ರದ ಅರ್ಥವನ್ನು ಹೇಳುವಾಗ ವಿಶ್ವಂದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಈ ಮೊದಲ ಶ್ಲೋಕವನ್ನು ಹೇಳಬೇಕಿದ್ದರೆ ನಾನು ಇದನ್ನು ಹೇಳಿದ್ದೆ. ಅದೇ ಅರ್ಥವನ್ನು ಹೇಳುವಂತಹ ಇನ್ನೊಂದು ಶ್ಲೋಕ ಇದು. ಒಂದು ಉದಾಹರಣೆ ಕೊಟ್ಟು ಅರ್ಥ ಮಾಡಿಸ್ತಾರೆ. ಇಲ್ಲಿ ವಾಸ್ತವಿಕವಾಗಿ ಏನೂ ಇಲ್ಲ ಅಂದರೆ ಹೇಗೆ? ಇಲ್ಲದೇ ಇದ್ದದ್ದು ತೋರುತ್ತಾ ಅಂತ ಕೇಳಿದರೆ ಹೌದು, ಇಲ್ಲದೇ ಇದ್ದದ್ದು ತೋರುತ್ತೆ. ಯಾವುದರಲ್ಲಿ ತೋರುತ್ತೆ ಅಂದರೆ ಯಾವುದರಲ್ಲಿ ಯಾವುದೂ ಇಲ್ವೋ ಅಲ್ಲಿ ಇದ್ದ ಅಂತೆ ತೋರುತ್ತೆ ಅಂತ. ಹೇಗೆ ಅಂದರೆ ಒಂದು ನಗರ, ಆ ನಗರದ ಬಾಗಿಲಲ್ಲಿ ಒಂದು ಕನ್ನಡಿಯನ್ನು ಇಟ್ಟುಬಿಡೋಣ. ಆ ಕನ್ನಡಿ ಎಂಥದ್ದು ಕೇಳಿದರೆ ಅದು ಸ್ವಚ್ಛವಾಗಿರಬೇಕು ಒಂದು. ಎರಡನೇದಾಗಿ ಹಚ್ಚಿದ್ರೆ ಅದು ಸೀಳು ಬಂದಿರಬಾರದು. ಹೀಗೆ ಅತ್ಯಂತ ಸ್ವಚ್ಛವಾದಂತಹ ಕನ್ನಡಿಯನ್ನು ಇರಿಸಿದರೆ ಆ ಕನ್ನಡಿಯನ್ನು ಪಟ್ಟಣದ ಕಡೆ ಮುಖ ಮಾಡಿಡೋಣ. ಅದರೊಳಗೆ ಅಲ್ಲಿರುವಂತಹ ಏನೇನು ತೋರ್ತವೆ ಅಂತ ಕೇಳಿದರೆ ಪಟ್ಟಣದ ಕಟ್ಟಡಗಳು ಅಲ್ವಾ, ಅಕಸ್ಮಾತ್ ನದಿಗಳಿದ್ದರೆ ನದಿಗಳು, ಹಿಂದ್ಗಡೆಗೆ ಪರ್ವತಗಳಿದ್ದರೆ ಪರ್ವತಗಳು, ಮತ್ತು ಕಾಡುಗಳಿದ್ದರೆ ಕಾಡುಗಳು, ಅಥವಾ ಕಾಡಿನ ಮರದಲ್ಲಿ ಕುಳಿತಂಥ ಪಶು ಪಕ್ಷಿಗಳು ಎಲ್ಲವೂ ಸಹ ಕಾಣುತ್ತವೆ. ಎಲ್ಲಿ? ಕನ್ನಡಿಯಲ್ಲಿ. ಆದರೆ ವಾಸ್ತವಿಕವಾಗಿ ಕನ್ನಡಿಯಲ್ಲಿ ಇದು ಯಾವುದಾದರೂ ಉಂಟಾ? ಕನ್ನಡಿಯಲ್ಲಿ ಇಲ್ಲ. ಅಂದರೆ ಇಲ್ಲದೇ ಇರುವಂತಹ ಕನ್ನಡಿಯಲ್ಲಿ ಇದ್ದಂತೆ ತೋರ್ತವೆ.
ಹಾಗಿದ್ರೆ ಇದು ಯಾವ ಕನ್ನಡಿ ಅಂದರೆ ಅದೇನೇ ಆತ್ಮವಸ್ತು ಎನ್ನುವಂಥ ಕನ್ನಡಿಯಲ್ಲಿ ಈ ಎಲ್ಲ ಜಗತ್ತು ಅನ್ನೋದುಂಟಲ್ಲ ಅದು ಪ್ರತಿಫಲನ ಆಗ್ತಾ ಇರುತ್ತೆ. ಪಟ್ಟಣದ ವಸ್ತುಗಳು ಅಲ್ಲಿವೆ, ಅವು ಕನ್ನಡಿಯಲ್ಲಿ ತೋರ್ತವೆ. ಕನ್ನಡಿಯಲ್ಲಿ ವಾಸ್ತವಿಕ ಯಾವುದೂ ಸಹ ಇಲ್ಲ, ಇಲ್ಲದೇ ಇದ್ದದ್ದು ಅಲ್ಲಿ ತೋರ್ತದೆ. ಹಾಗೆಯೇ ಈ ಪ್ರಪಂಚ, ಈ ಜಗತ್ತು ಎನ್ನುವಂಥದ್ದು ಅದು ಆತ್ಮವಸ್ತುವಿನಲ್ಲಿ ತೋರ್ತಾ ಇರುತ್ತದೆ. ಪ್ರತಿಫಲನ ಅಷ್ಟೇ. ಅದನ್ನು ಹೇಳ್ತಾರೆ ಯತ್ರೈಷ ಜಗದ್ ಆಭಾಸ. ಹಾಗಾದರೆ ಕನ್ನಡಿಯಲ್ಲಿ ತೋರ್ತಾ ಇದೆಯಲ್ಲ ಅಂದರೆ ತೋರುವುದಕ್ಕೆ ಅದು ಆಭಾಸ, ಅಂದರೆ ಕೇವಲ ತೋರುವಿಕೆ. ಹೇಗೆ ಅಂದರೆ ದರ್ಪಣ ಅಂತಃಪುರಂ ಯಥಾ, ಕನ್ನಡಿಯ ಒಳಗೆ ತೋರುವ ಪಟ್ಟಣದಂತೆ. ಹಾಗಿದ್ರೆ ಇಷ್ಟೇ, ಈ ಕನ್ನಡಿ ಒಳಗೆ ತೋರ್ತದೆ. ಹಾಗೆಯೇ ಈಗ ಇಲ್ಲಿ ನಾನಿದ್ದೇನೆ ಅನ್ನೋಂಥ ಅನುಭವ ಬರ್ತಾ ಉಂಟಲ್ಲ, ಈ ನಾನಿದ್ದೇನೆ ಅಂತ ಅನುಭವ ಬರುವಂತಹದ್ದು ಬುದ್ಧಿಯಿಂದ. ಈ ಬುದ್ಧಿಗೂ ಮತ್ತು ಮನಸ್ಸಿಗೂ ಅಲ್ಲಿಂದ ಬಂದ ಇಂದ್ರಿಯಕ್ಕೂ ದೇಹಕ್ಕೂ ಇದೆಲ್ಲವುದಕ್ಕೂ ಸಹ ಆಶ್ರಯವಾದಂಥ ಚೈತನ್ಯವೇ ಬ್ರಹ್ಮವಸ್ತು. ಆದ್ದರಿಂದ ಅದೇ ನನ್ನ ಸ್ವರೂಪ. ಕನ್ನಡಿಯಲ್ಲಿ ತೋರ್ತಾ ಇರುವಂಥ ಪಟ್ಟಣ ಕನ್ನಡಿ ಅಲ್ಲ. ಹಾಗಿದ್ರೆ ಆ ಕನ್ನಡಿಯಲ್ಲಿ ತೋರೋದಕ್ಕೆ ಕನ್ನಡಿ ಆಶ್ರಯ ಮಾಡಿ ಕೊಟ್ಟಿದೆಯಲ್ಲ, ಅದು ಎಲ್ಲವನ್ನೂ ತೋರಿಸ್ತದೆ. ಹಾಗೆ ಈ ಚೈತನ್ಯ ವಸ್ತು ನಾನು ನಾನು ಎನ್ನುವಂತಹ ಈ ಅಹಂಕಾರ ವೃತ್ತಿಯಿಂದ, ಬುದ್ಧಿಯಿಂದಾಗಿ ಅದು ಎಲ್ಲವನ್ನೂ ಸಹ ಬೆಳಗ್ತಾ ಇರ್ತದೆ. ಹಾಗಾಗಿ ಅದೇ ನಾನು ಅಂದರೆ ಬ್ರಹ್ಮವಸ್ತು ಕನ್ನಡಿ ಸ್ಥಾನೀಯ, ಪಟ್ಟಣ ಅದು ಕನ್ನಡಿಯೊಳಗೆ ಪ್ರತಿಬಿಂಬಿತ ಆಗಿದೆ. ಹಾಗೆ ಈ ದೇಹ, ಇಂದ್ರಿಯ, ಮನಸ್ಸು ಇವೆಲ್ಲವೂ ಸಹ ಆ ದರ್ಪಣ ಸ್ಥಾನೀಯವಾದಂಥ ಬ್ರಹ್ಮವಸ್ತುವಿನಲ್ಲಿ ತೋರ್ತಾ ಇವೆ. ಇಷ್ಟು. ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಇವಾಗ, ಕನ್ನಡಿಯಲ್ಲಿ ಇಲ್ಲದೇ ಇರೋದು ತೋರುತ್ತಾ ಅಂದರೆ ಕನ್ನಡಿಯಲ್ಲಿ ಯಾವಾಗಲೂ ಅದರೊಳಗೆ ಏನೂ ಇರೋದೇ ಇಲ್ಲ. ಬರೀ ಕನ್ನಡಿ ಇಟ್ಟು ನೋಡಿ ನೀವು, ಕನ್ನಡಿ ಒಳಗೆ ಏನಿದೆ? ಏನಾದ್ರು ಇದೆಯಾ? ಇಲ್ಲ. ಹಾಗಾಗಿ ಅದನ್ನು ಹೇಳ್ತಾರೆ ಅವರು, ಅಂತಹ ಅವರ್ತಮಾನಮಪಿ ದೃಶ್ಯತೆ. ಕನ್ನಡಿ ಒಳಗೆ ಅದು ಏನೂ ಇಲ್ಲ, ಆದರೆ ಅದು ಎಲ್ಲವನ್ನೂ ಸಹ ತೋರಿಸ್ತದೆ. ಹಾಗೆಯೇ ಈ ಬ್ರಹ್ಮವಸ್ತುವಿನಲ್ಲಿ ಪ್ರಪಂಚ ಎನ್ನುವುದು ತೋರ್ತದೆ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ತದ್ಬ್ರಹ್ಮ ಅಹಮಿತಿ ಜ್ಞಾತ್ವಾ ಕೃತಕೃತ್ಯೋ ಭವಿಷ್ಯತಿ. ಆ ಬ್ರಹ್ಮವಸ್ತುವೇ ನಾನು ಅಂತ ನೀನು ತಿಳ್ಕೊಂಡ್ರೆ ನೀನು ಕೃತಕೃತ್ಯನಾಗ್ತೀಯೆ. ಅಂದರೆ ಮತ್ತಿನ್ನೇನೂ ಸಹ ನೀನು ತಿಳಿದುಕೊಳ್ಳಬೇಕಾದದ್ದು ಇರುವುದಿಲ್ಲ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವೂ ಸಹ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಯತ್ ಸತ್ಯಭೂತಂ ನಿಜರೂಪ ಮಾಧ್ಯಂ ಚಿದದ್ವಯಾನಂದ ಮರೂಪಮಕ್ರಿಯಂ ತದೇತ್ಯ ಮಿಥ್ಯಾ ವಪುರುತ್ಸೃಜೈತ ಏತತ್ ಶೈಲೂಷವದ್ವೇಷಮುಪಾತ್ತಮಾತ್ಮನಃ. ಯತ್ ಸತ್ಯಭೂತಂ ನಿಜರೂಪಮಾದ್ಯಂ ಚಿದದ್ವಯಾನಂದ ಮರೂಪಮಕ್ರಿಯಂ ತದೇತ್ಯ ಮಿಥ್ಯಾ ವಪುಃ ಉತ್ಸೃಜ ಏತಚ್ಛೈಲೂಷವತ್ ವೇಷಂ ಉಪಾತ್ತಮಾತ್ಮನಃ. ಸ್ವಲ್ಪ ಜಟಿಲ ಆದ್ದರಿಂದ ಬಿಡಿಸಿ ಓದಿದೆ ಹೀಗೆ ಅಂತ. ಏನು ಈ ಶ್ಲೋಕದ ಅರ್ಥ ಅಂದರೆ, ಆತ್ಮವಸ್ತು ಅದು ತ್ರಿಕಾಲದಲ್ಲೂ ಸತ್ಸ್ವರೂಪ, ಮತ್ತು ಅದು ಪುರಾತನವೂ ಹೌದು, ಜ್ಞಾನಸ್ವರೂಪವೂ ಹೌದು, ಅಖಂಡ ಆನಂದ ಸ್ವರೂಪವೂ ಹೌದು, ಮತ್ತು ಅದಕ್ಕೆ ಯಾವುದೇ ರೂಪವೂ ಸಹ ಇಲ್ಲ, ಅದರೊಳಗೆ ಕ್ರಿಯೆಯೂ ಇಲ್ಲ, ಅಂದರೆ ಅದು ಕ್ರಿಯಾಶೂನ್ಯ. ಇಂತಹ ಈ ನಿಜಸ್ವರೂಪವನ್ನು ಪಡೆದುಕೊಂಡು ನಟನು ತಾನು ಹಾಕಿಕೊಂಡಂಥ ವೇಷವನ್ನು ತೆಗೆದುಹಾಕುವಂತೆ ಈ ಮಿಥ್ಯಾಭೂತವಾದಂಥ ಶರೀರವನ್ನು ನೀನು ಬಿಟ್ಟು ಬಿಡಬೇಕು. ಇಷ್ಟು ಈ ಶ್ಲೋಕದ ಅರ್ಥ. ಮೊದಲು ಉದಾಹರಣೆಯನ್ನು ಹೇಳಿಬಿಡ್ತೇನೆ. ಒಬ್ಬ ಪಾತ್ರಧಾರಿ ಯಾವ ಪಾತ್ರವನ್ನು ಮಾಡ್ತಾನೋ ಆ ಪಾತ್ರದ ವೇಷವನ್ನು ಧಾರಣೆ ಮಾಡ್ತಾನೆ.
ಶೈಲೋಷ ಅಂತ ಅದಕ್ಕೆ ಅರ್ಥ ಸಂಸ್ಕೃತದಲ್ಲಿ ಶಬ್ದ. ಆ ವೇಷವನ್ನು ಬಿಚ್ಚಿ ಹಾಕುವಾಗ ಅವನಿಗೇನಾದರೂ ಬೇಸರ ಆಗುತ್ತಾ, ದುಃಖ ಆಗತ್ತಾ, ನೋವಾಗತ್ತಾ ಅಂದರೆ ಆಗುವುದಿಲ್ಲ. ಹಾಗೆಯೇ ನೀನು ಯಾವುದೇ ರೀತಿಯ ಮಮಕಾರ ಇಟ್ಟುಕೊಳ್ಳದೆ ಈ ದೇಹಾಭಿಮಾನವನ್ನು ಬಿಟ್ಟುಬಿಡು. ಯಾಕೆ ಬಿಡಬೇಕು ಅಂದರೆ, ದೇಹಾಭಿಮಾನವನ್ನು ಬಿಡುವುದಂದರೆ ಈ ದೇಹವು ಒಂದು ವೇಷವೇ, ಅದು ನಿನ್ನ ನಿಜ ಸ್ವರೂಪ ಅಲ್ಲ. ಯಾಕೆಂದರೆ ಇಂತಹ ದೇಹ ಎನ್ನುವಂಥ ವೇಷವನ್ನು ಎಷ್ಟು ಸಲ ನೀನು ಧರಿಸಿದ್ದೀಯೇ ಹಿಂದೆ ಗೊತ್ತಿಲ್ಲ, ಮತ್ತು ಮುಂದೆ ಎಷ್ಟು ಸಲ ಧರಿಸ್ತೀಯೇ ಗೊತ್ತಿಲ್ಲ. ನೀನು ಇದನ್ನು ಎಷ್ಟೆಷ್ಟು ಇಷ್ಟಪಡ್ತೀಯೋ ಅಷ್ಟಷ್ಟು ಮತ್ತೆ ಮತ್ತೆ ಈ ವೇಷವನ್ನು ಧರಿಸ್ತಾನೇ ಇರಬೇಕು, ಮತ್ತೆ ಮತ್ತೆ. ಈ ವೇಷ ಅಂತ ಶಬ್ದ ಬಂದಿದ್ದಕ್ಕೆ ಈ ಮಾತನ್ನು ಹೇಳ್ತೇನೆ. ಈಗ ನಾನೊಂದು ಉದಾಹರಣೆ ಕೊಟ್ಟನಲ್ಲ, ಉದಾಹರಣೆ ಕೊಡೋಕ್ಕಿಂತ ಮೊದಲು ಮುಂದೆ ಸನ್ಯಾಸ ಸ್ವೀಕಾರ ಮಾಡಿ ಹೊರಟು ಹೋದ್ರಲ್ಲ ಗೃಹಸ್ಥರಾಗಿ ಬಂದವರು, ಅವರು ಮೊಟ್ಟ ಮೊದಲವರನ್ನು ಭೇಟಿ ಮಾಡಿದ್ದು ಎಲ್ಲಿ ಅಂದರೆ ಒಂದು ಪರ್ವತದ ಗುಹೆಯಲ್ಲಿ. ಈ ಮಠದ ಯತಿಗಳು ಏಕಾಂತದಿಂದ ಇರಬೇಕು ಅಂಥೇಳಿ ಮಠದಿಂದ ಒಂದು 2 ಫರ್ಲಾಂಗ್ ದೂರದಲ್ಲಿ ಒಂದು ಗವಿಯನ್ನು ನಿರ್ಮಿಸಿಕೊಂಡು ಅವರಲ್ಲಿ ಇರ್ತಿದ್ರು, ಅವ್ರ ತಪಸ್ಸಿನಲ್ಲಿ. ಮಠದ ಆ ಹುದ್ದೆಗೆ ಅಂದರೆ ಆ ಸನ್ಯಾಸ ಸ್ಥಾನಕ್ಕೆ ಸಂಬಂಧಪಟ್ಟದ್ದು ಏನೋ ಒಂದಷ್ಟು ಅಂಟ್ಕೊಂಡಿರ್ತಾವಲ್ಲ, ಅನಿವಾರ್ಯವಾಗಿ ಅದನ್ನು ಮುಗಿಸಿ ಮಧ್ಯಾಹ್ನ 2 ಗಂಟೆಗೆ ಅವರಲ್ಲಿ ಹೋಗಿಬಿಡ್ತಿದ್ರು. ಆ ಸಂದರ್ಭದಲ್ಲಿ ಅವರು ಸಿಗ್ತಾರೆ ಅಂಥೇಳಿ ಇವರಲ್ಲಿ ಹೋಗಿ ಕಾಯ್ತಾಯಿದ್ರು. ಅವರಿಗೆ ಮೊದಲ ಸಲ ಅವರು ಭೇಟಿಯಾದ ತಕ್ಷಣ ಈ ಯತಿಗಳು ಅವರತ್ತು ಕೇಳಿದ್ದಷ್ಟೇ, ಏನಪ್ಪ ವೇಷ ಕಳಚ ಹಾಕಬೇಕು ಅಂತ ಬಂದಿಯಾ ಅಂತ, ಇದೇ ಶಬ್ದ. ನಿನ್ನ ವೇಷ ಬದಲಾವಣೆ ಆಗಿದೆ ಈಗ ಅಂತ ಹೇಳಿದ್ದು. ಅಂದರೆ ಮುಂದೆ ನಿನ್ನ ವೇಷ ಏನಾಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಅವ್ರು ಹೇಳಿ 2 ವರ್ಷಕ್ಕೆ ಬದಲಾವಣೆ ಆಗೋಯ್ತದು. ಒಬ್ಬ ಜ್ಞಾನಿಯಾದವನಿಗೆ ಹೇಗೆ ಗೊತ್ತಾಗುತ್ತೆ ಇವೆಲ್ಲ ಅನ್ನೋದಕ್ಕೆ. ಹೀಗೆ ಈ ದೇಹ ಎನ್ನುವಂಥದ್ದು ಇದು ನಮ್ಮದು ಎಷ್ಟನೇ ವೇಷವೋ ಗೊತ್ತಿಲ್ಲ. ಒಬ್ಬೊಬ್ಬರಿದ್ದು ಸಹ ಒಂದೊಂದು ದೇಹವನ್ನು ಒಂದೊಂದು ವೇಷ ಅಂತ. ಆದ್ದರಿಂದ ಆ ಕಲಾಕಾರ ಹೇಗೆ ತನ್ನ ವೇಷವನ್ನು, ಉಡುಗೆ ತೊಡುಗೆಯನ್ನು ಯಾವುದೇ ಪ್ರೀತಿ ಇಲ್ಲದೆ ವಿಸರ್ಜಿಸಿ ಬಿಡ್ತಾನೋ, ಹಾಗೆ ನೀನು ಈ ನಿನ್ನ ದೇಹ ಎನ್ನುವಂಥ ವೇಷವನ್ನು ವಿಸರ್ಜಿಸಿ ಬಿಡು. ಅಂದರೆ ಅದರ ಬಗ್ಗೆ ಹಚ್ಚಿಕೊಳ್ಳಿಕ್ಕೆ ಹೋಗಬೇಡ, ವ್ಯಾಮೋಹವನ್ನು ಇರಿಸಿಕೊಳ್ಳಬೇಡ ಅಂತ. ಯಾಕೆ ಅಂತ ಕೇಳಿದರೆ, ಯಾಕೆ ಇಟ್ಕೊಳ್ಬಾರ್ದು? ಅದು ನಿನ್ನ ಸ್ವರೂಪ ಅಲ್ಲ. ದೇಹ ಯಾವಾಗಲೂ ಸಹ ನೀನು ಎಷ್ಟೇ ಪ್ರೀತಿಸಿದರೂ ಸಹ ಅದನ್ನು ನೀನು ಬಿಡಲೇಬೇಕಾಗತ್ತೆ. ಅದು ಹಿಡಿದುಕೊಳ್ಳುವಂಥದ್ದಲ್ಲ, ಅದು ಬಿಡಲೇಬೇಕಾದಂಥದ್ದು. ಹಾಗಿದ್ರೆ ಹಿಡಿದುಕೊಳ್ಳುವಂಥದ್ದೇನು? ನಿನ್ನ ನಿಜ ಸ್ವರೂಪ. ಹಿಡಿದುಕೊಳ್ಳುವುದು ನಿನ್ನ ನಿಜ ಸ್ವರೂಪ, ಹಿಡಿದುಕೊಳ್ಳುವುದನ್ನು ಅರಿಯುವುದು ಅಂತ ಅರ್ಥ. ಬಿಡುವುದು ದೇಹ. ಆದ್ದರಿಂದ ಬಿಡಬೇಕಾದ ದೇಹವನ್ನು ಯಾಕೆ ಪ್ರೀತಿಯಿಂದ ಹಿಡ್ಕೊಳ್ಳಿಕ್ಕೆ ಹೋಗ್ತೀಯೇ ಅಂತ ಹೇಳ್ತಾ, ಯತ್ ಸತ್ಯಭೂತಂ, ಯಾವುದು ಆ ಅದ್ವಯವಾದಂಥ ಸತ್ಯರೂಪವಾದಂಥ ಆನಂದ ಸ್ವರೂಪವಾದ ನಿನ್ನ ರೂಪ ಉಂಟಲ್ಲ, ಅದು ಎಂಥದ್ದು ಅಂದರೆ ಅರೂಪ, ಅದಕ್ಕೆ ಯಾವುದೇ ರೂಪವೂ ಸಹ ಇಲ್ಲ. ಮತ್ತು ಅಕ್ರಿಯ, ಅದು ನಿಷ್ಕ್ರಿಯ, ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಕೇಳಿದರೆ, ಯಾವುದು ಎಲ್ಲ ಕಡೆಗೂ ಇರುತ್ತೋ ಅದು ಏನನ್ನೂ ಮಾಡೋದಿಲ್ಲ, ಯಾವುದು ಒಂದು ಕಡೆಗೆ ಮಾತ್ರ ಇರುತ್ತೋ ಅದು ಎಲ್ಲವನ್ನೂ ಮಾಡ್ತಾ ಇರುತ್ತೆ. ಹಾಗಾಗಿ ಅದು ನಿಷ್ಕ್ರಿಯ ಅಥವಾ ಅಕ್ರಿಯ. ಮತ್ತು ಅದು ಎಂಥದ್ದು ಅಂದರೆ ಆದ್ಯಂ, ಅತ್ಯಂತ ಆದಿಯಲ್ಲೂ ಸಹ ಇದ್ದದ್ದು. ಅಂದರೆ ಈ ಪ್ರಪಂಚ ಮೂಲದಲ್ಲಿರುವುದು ಅದೇನೇ, ಆದ್ದರಿಂದ ಆದಿ. ಮತ್ತು ಅದು ಎಂಥದ್ದು ಅಂದರೆ ಅದು ಆನಂದ ಸ್ವರೂಪ, ನಿನ್ನ ಸ್ವರೂಪ. ಆನಂದ ಸ್ವರೂಪ ಅಂತ ಹೇಳಿದ ತಕ್ಷಣ ಆ ಸ್ವ ತೆಗೆದುಬಿಡಿ, ರೂಪ ಅಂತ ಉಳಿತಲ್ಲ. ಹಾಗೆ ನನಗೇನಾದರೂ ರೂಪ ಉಂಟಾ ಅಂತ ಕೇಳಿದರೆ ಅದಕ್ಕೆ ಯಾವುದೇ ರೂಪವೂ ಸಹ ಇಲ್ಲ, ಅರೂಪ ಮತ್ತು ಅಕ್ರಿಯ. ಇಂತಹದ್ದು ನನ್ನ ರೂಪ ಅಂತ ಅಂದ್ಕೊಂಡು ಈ ದೇಹದ ಮೇಲೆ ಇರುವಂಥ ಪ್ರೀತಿಯನ್ನು ನೀನು ಕಡಿಮೆ ಮಾಡಿಕೋ ಅಂತ. ದಯವಿಟ್ಟು ಈ ಮಾತು ವಿವೇಕ ಚೂಡಾಮಣಿ ಮತ್ತೆ ಮತ್ತೆ ಬರುತ್ತೆ. ಹಾಗಿದ್ರೆ ನಾವು ದೇಹದ ಮೇಲೆ ಪ್ರೀತಿ ಇದ್ದಿದ್ದನ್ನು ಬಿಟ್ಟುಬಿಡ್ಬೇಕಾ ಅಂತ ನನ್ನ ಹತ್ರ ಕೇಳಬೇಡಿ. ಯಾಕೆಂದರೆ ನಾವೆಲ್ಲರೂ ಆ ಮಟ್ಟದ ಸಾಧಕರಲ್ಲ. ಹಾಗಾಗಿ ಇದು ನಮಗೆ ಹೇಳಿದ್ದಲ್ಲ. ನಾವು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಬೇಕಿದ್ರೆ ದೇಹ ಬೇಕೋ ಬೇಡವೋ?
ಮಾಡಬೇಕೋ ಬೇಡೋ? ಇದು ಯಾರಿಗೆ ಹೇಳ್ತಾ ಇರೋದು? ಉತ್ಕಟವಾದಂತಹ ಸಾಧಕರಿಗೆ. ನಾವು 24 ಗಂಟೆಯಲ್ಲಿ 23 ತಾಸು ಲೌಕಿಕರು, 1 ತಾಸು ವೇದಾಂತಿಗಳು. ಅದೂ ಪಕ್ಕ ಅಲ್ಲ. ಹಾಗಾಗಿ ಈ ಮಾತನ್ನು ಹೀಗೆ ಹೇಳ್ತಿದ್ದಿಲ್ಲ ನಮಗೆ ಅಂತ ನೀವು ಅಂದ್ಕೊಳ್ಬಾರ್ದು. ಯಾಕೆ ನೀವು ಅಂದ್ಕೊಳ್ಳೋದಕ್ಕೆ ನಿಮ್ಗೆ ಹಕ್ಕಿಲ್ಲ, ಹಾಗೆ ಹೇಳೋದಕ್ಕೆ ನನಗೂ ಹಕ್ಕಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆ ಸಾಧಕರಿಗೆ ಹೇಳಿದ ಮಾತಾದ್ದರಿಂದ ಸಾಧಕರಾಗಿದ್ದವರಿದ್ದರೆ ತಗೊಳ್ಬೋದು, ಇಲ್ಲದೇ ಇದ್ದರೆ ಇದು ನಮಗಾಗಿ ಅಷ್ಟಾಗಿ ಅಲ್ಲ ಅಂತ. ಇಲ್ಲ ನಾನು ಅಂದ್ಕೊಂಡು ಸಾಧನೆ ಮಾಡ್ತೀನಿ, ಅದು ಆಗಬಹುದು. ತೀವ್ರವಾದ ಆಸಕ್ತಿಯೇ ಇಲ್ಲದೆ ನಮ್ಗೆ ಹೇಳ್ತಾರಲ್ಲ ಅಂದರೆ ಅದು ಕಿವಿ ಕೊಟ್ಟಿತ್ತಪ್ಪ. ಅವಾಗ ಆಸಕ್ತಿಯೇ ಇಲ್ಲದೆ ನಮ್ಗೆ ಹೇಳ್ತಾರಲ್ಲ ಅಂದರೆ ಕಿವಿಗೆ ಯಾಕೆ ಕೊಟ್ರಿ ಅಂತ ಪ್ರಶ್ನೆ ಅಷ್ಟೇ ಅಲ್ವಾ? ವಿಚಾರ ಮಾಡಿ. ಅಷ್ಟು ಹಿನ್ನೆಲೆಯಲ್ಲಿ ಆ ದೇಹಾಭಿಮಾನವನ್ನು ಬಿಟ್ಟು ಬಿಡು ನೀನು. ಯಾಕೆ ಅಂದರೆ ಮಿಥ್ಯಾ ವಪುಹು. ನೀನು ದೇಹವನ್ನು ಎಷ್ಟೇ ಪ್ರೀತಿಸಿದರೂ ಸಹ ಅದು ಒಂದು ದಿವಸ ನಿನ್ನನ್ನು ಬಿಟ್ಟು ಹೋಗುತ್ತೆ. ಹಾಗೇನಾದರೂ ಬಿಟ್ಟು ಹೋಗದೆ ಇದ್ದಿದ್ದರೆ ನಮಗೆಲ್ಲ ಹುಟ್ಟೋದಕ್ಕೆ ಜಾಗನೇ ಇರ್ತಾ ಇರಲಿಲ್ಲ. ಇಲ್ಲಿ ಪ್ರಪಂಚ ಒಂಥರ BMTC ಬಸ್ ಆಗಿಬಿಡೋದು. ಅಲ್ಲ, ಈಗಲೇ ಆಗಿದೆ ಬಿಡಿ ಅಲ್ವಾ? ಆದ್ದರಿಂದ ನೀನು ದೇಹಾಭಿಮಾನವನ್ನು ಬಿಡದೇ ಇದ್ರೂ ಸಹ ಒನ್ ಫೈನ್ ಡೇ ಅದು ನಿನ್ನನ್ನು ಬಿಡುತ್ತೆ. ಅದು ನಿನ್ನನ್ನು ಬಿಡುವುದಕ್ಕಿಂತ ಮೊದಲೇ ನೀನೇ ಬಿಟ್ಬಿಡಯ್ಯ. DVG ಅವರು ಹೇಳ್ತಾರಲ್ಲ, ಬೆತ್ತಲೆಯ ನೀಂ ಬಂದೆ, ಬೆತ್ತಲೆಯ ನೀಂ ಪೋಪೆ, ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂಥೆಗಳ ಮರುಳ ಮುನಿಯ. ಯಾರೋ ಬಂದು ಅಲ್ಲಿ ಬಟ್ಟೆ ಬದಲಾವಣೆ ಮಾಡ್ತಾರಲ್ಲ, ವಾಸ್ತವಿಕ ಈ ದೇಹ ಎನ್ನುವ ಬಟ್ಟೆ ಮಾಡೋದಕ್ಕಿಂತ ಮೊದಲೇ ನೀನೇ ಅದನ್ನು ಬಿಸಿಡು ಬಿಡು. ಹೀಗೆ ತದೇತ್ಯ ಮಿಥ್ಯಾವಪು ಉತ್ಸೃಜ, ಈ ಸುಳ್ಳಾದ ಶರೀರವನ್ನು ನೀನು ಉತ್ಸೃಜ ಬಿಟ್ಬಿಡು. ಹೇಗೆ ಅಂದರೆ ಶೈಲೋಷವತ್. ಶೈಲೋಷ ಅಂದರೆ ಪಾತ್ರಧಾರಿಯ ವೇಷ ಅಂತ ಅರ್ಥ. ಹೇಗೆ ಅಂದರೆ ಉಪಾತ್ತಮಾತ್ಮನ. ಆದರೆ ಬಿಡೋದಕ್ಕೆ ಯಾವಾಗಾಗತ್ತೆ ಕೇಳಿದರೆ ಆತ್ಮವಸ್ತುವಿನ ನಿಖರತೆ ಅನುಭವಕ್ಕೆ ಬಂದಾಗ ಬಿಡೋದಕ್ಕಾಗತ್ತೆ. ಅಲ್ಲಿವರೆಗೆ ಬಿಡ್ತೇನೆ ಅಂದರೂ ಬಿಡೋದಕ್ಕೆ ಆಗೋದಿಲ್ಲ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಜ್ಞಾನ ಬಂದಾಗ ಬಿಡೋಕ್ಕಾಗುತ್ತೆ ಅಂದರೆ ಇದೊಂದು ಸಂಶಯ. ಜ್ಞಾನ ಅಂದರೆ ಎಲ್ಲೋ ಇದ್ದದ್ದು ಹೀಗೆ ಬರುತ್ತಾ? ಬರೋದಿಲ್ಲ. ನಮಗೆ ಈ ಎಲ್ಲ ಶಬ್ದಗಳನ್ನು ಹೀಗೆ ಹೇಳೋದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಜ್ಞಾನ ಬಂದಾಗ ದೇಹಾಭಿಮಾನ ಬಿಟ್ಟೋಗುತ್ತೆ ಅಂದ ತಕ್ಷಣ ಓಹೋ ಯಾವತ್ತೋ ಒಂದು ದಿವಸ ಜ್ಞಾನ ಬರುತ್ತೆ, ಅದು ಹೊರಟಿದೆ ಇವಾಗ ನನ್ನ ಹತ್ರ ಬರೋದಕ್ಕೆ. ದಯವಿಟ್ಟು ಹಾಗೆ ಅರ್ಥ ಮಾಡ್ಕೊಳ್ಬೇಡಿ. ಹಾಗಿದ್ರೆ ಏನು ಕೇಳಿದರೆ, ಜ್ಞಾನ ಬರೋದು ಅಂದರೆ ಏನು? ನನ್ನ ನಿಜ ಸ್ವರೂಪ ಮರೆತು ಹೋಗಿತ್ತಲ್ಲ, ಆ ಮರೆತು ಹೋದದ್ದರ ಪುನಃಸ್ಮರಣೆಯೇ ಜ್ಞಾನ. ಹೇಗೆ ಅಂದರೆ ವೇದಾಂತ ಇದಕ್ಕೆ ಉದಾಹರಣೆ ಕೊಡುತ್ತೆ. ಕಂಠ ಚಾಮೀಕರವತು ಅಂತ. ಒಬ್ಬಾಕೆ ಗೃಹಿಣಿ ತನ್ನ ಕತ್ತಲ್ಲಿ ಹಾರ ಹಾಕ್ಕೊಂಡಿದ್ಲು. ಆಮೇಲೆ ಏನಾಯ್ತು ಅಂದರೆ ಸೆರಗನ್ನು ಮುಚ್ಕೊಂಡಿದ್ಲು. ಏನೋ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದಾಗ ಏನಾಯ್ತು ಅಂದರೆ ತಾನು ಸರ ಹಾಕ್ಕೊಂಡಿದ್ದೇನೆ ಅನ್ನೋದು ಮರ್ತೋಯ್ತು ಅವಳಿಗೆ. ಮನೆ ತುಂಬ ಹುಡುಕಿದಳು, ಪಕ್ಕದ ಮನೆಯವರಿಗೂ ಹೇಳಿದಳು, ಮತ್ತು ನೆಂಟರಿಷ್ಟಿಗೂ ಫೋನ್ ಮಾಡಿದ್ರು, ನಿನ್ನೆ ನಿಮ್ಮ ಮನೆಗೆ ಬಂದಿದ್ನಲ್ಲ, ಏನೋ ಸರವನ್ನು ಕಳಚಿಟ್ಟು ಬಂದುಬಿಟ್ಟಿದ್ದೇನೆ ನಾನು ಅಂತ ಕೇಳಿದ್ಲು. ಎಲ್ಲ ಹುಡುಕಾಟ. ಆಮೇಲೆ ಏನಾಯ್ತು ಕೇಳಿದರೆ ಅವಳ ಮಗಳು ಯಾಕೋ ಹೀಗೆ ಸ್ವಲ್ಪ ಸೆರಗು ಜಾರ, ಅಮ್ಮ ಇಲ್ಲೇ ಇದೆಯಲ್ಲ ಸರ ಅಂತ ಹೇಳಿದಾಗ, ಹಾಂ ಸಿಕ್ತು, ನನ್ನ ಸರ ಇಲ್ಲೇ ಇದೆ ಅಂತ. ಸಿಕ್ತದು? ಎಲ್ಲೂ ಹೋಗಿತ್ತದು? ಕಳೆದು ಹೋಗಿತ್ತಾ? ಹಾಗಿದ್ರೆ ಏನು? ಅದರ ವಿಸ್ಮೃತಿಯೇ ಕಳೆಯುವಿಕೆ, ಪುನಃಸ್ಮರಣೆಯೇ ಪ್ರಾಪ್ತಿ ಅಲ್ವಾ? ಇದನ್ನ ಕನ್ನಡದಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಹೇಳ್ತಾರೆ. ಮಗನನ್ನು ಹೆಗಲ ಮೇಲೆ ಕುಣಿಸ್ಕೊಂಡು ಊರೆಲ್ಲ ಹುಡುಕಿದ್ದ ಅಂತ, ಹೀಗೆ ಅಂತ. ಹಾಗೆ ಅದು ಈ ಗಾದೆ ಒಂದೊಂದು ಕಡೆ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಂಟು, ಒಂದೊಂದು ಪ್ರದೇಶ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ತಾತ್ಪರ್ಯ ಇಷ್ಟೇ, ಇದರ ಹಿಂದಿರುವುದು ಅಪ್ಪಟ ವೇದ ಅಂತ. ವಿಸ್ಮೃತಿಯೇ ಕಳೆಯುವಿಕೆ, ಸ್ಮರಣೆಯೇ ಪಡೆಯುವಿಕೆ.
ಎಷ್ಟು ಚೆನ್ನಾಗಿದೆ ನೋಡಿ, ಎಂಥ ಮಾತು. ಅದನ್ನು ವೇದಾಂತ ಹೇಳುತ್ತೆ, ಕಂಠಗತ ವಿಸ್ಮೃತ ಚಾಮೀಕರವತ್ ಅಂತ. ಹೀಗೆ ನಾನು ಈಗಲೂ ಆತ್ಮನೇ, ಆದರೆ ಆ ಅನುಭವಕ್ಕೆ ಬಂದಿಲ್ಲ. ನಾನು ಆತ್ಮವಸ್ತು ಅಲ್ಲ ಅಂತ ಗೊತ್ತಿದ್ದಾಗಲೂ, ಅಲ್ಲ ಅಂತ ಹೇಳ್ಕೊಳ್ತಾ ಇರುವಾಗಲೂ ನಾನು ಆತ್ಮನೇ. ಯಾಕೆ ಅನುಭವಕ್ಕೆ ಬಂದಿಲ್ಲ? ನಾನು ಆತ್ಮವೇ ಆಗಿದ್ದೇನೆ ಅಂತ ಹೇಳುವಾಗಲೂ ಆತ್ಮನೇ. ಯಾಕೆಂದರೆ ಆಗ ಅನುಭವಕ್ಕೆ ಬರ್ತಾ ಇರುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ತದೇತ್ಯ ಮಿಥ್ಯಾ ವಪುಃ ಉತ್ಸೃಜ ಏತತ್ ಶೈಲೂಷವತ್ ವೇಷಮುಪಾತ್ತಮಾತ್ಮನಃ. ಆ ಆತ್ಮಜ್ಞಾನದ ಪ್ರಾಪ್ತಿಯಲ್ಲಿ ಈ ದೇಹವನ್ನು ನೀನು ಬಿಟ್ಟುಬಿಡು, ಅಂದರೆ ಇದು ನಾನಲ್ಲ ಎನ್ನುವಂತಹ ಭಾವನೆಯನ್ನು ತಾಳು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ 294ನೇ ಶ್ಲೋಕಕ್ಕೆ ಹೋಗಬೇಕು. ಮತ್ತೆ ಏನು ಹೇಳ್ತಾರೆ ಅಂದರೆ, ಈ ಪುನಃ ಆತ್ಮಾನಂ ಅಹಂ ಪದಾರ್ಥಂ ಶರೀರಾದಿಭ್ಯ ವಿವೇಚಯತಿ. ಮತ್ತೆ ಮತ್ತೆ ವಿಷಯ ಜಟಿಲ ಆದ್ದರಿಂದ ಅದೇ ವಿಷಯವನ್ನು ಬೇರೆ ಬೇರೆ ರೂಪದಿಂದ ಅದನ್ನು ತಿಳಿಸಿಕೊಡ್ತಾರೆ. ದೇಹಾದಿಗಳಿಗಿಂತ ಆತ್ಮ ಹೇಗೆ ಭಿನ್ನ ಬೇರೆಯಾಗಿದ್ದಾನೆ ಅನ್ನೋದನ್ನು ಮುಂದಿನ 294ನೇ ಶ್ಲೋಕದಲ್ಲಿ ಸರ್ವಾತ್ಮನ ದೃಶ್ಯಮಿದಂ ಋಷೈವ ನೈವಾಹಮರ್ಥಃ ಕ್ಷಣಿಕತ್ವದರ್ಶನಾತ್ ಜಾನಾಮ್ಯಹಂ ಸರ್ವಮಿತಿ ಪ್ರತೀತಿ ಕುತೋ ಅಹಮಾದೇಃ ಕ್ಷಣಿಕಸ್ಯ ಸಿದ್ಧೇತ್. ಇನ್ನೊಂದು ಸಲ, ಸರ್ವಾತ್ಮನ ದೃಶ್ಯಮಿದಂ ಋಷೈವ ನೈವಾಹಮರ್ಥಃ ಕ್ಷಣಿಕತ್ವದರ್ಶನಾತ್ ಜಾನಾಮ್ಯಹಂ ಸರ್ವಮಿತಿ ಪ್ರತೀತಿ ಕುತೋ ಅಹಮಾದೇಃ ಕ್ಷಣಿಕಸ್ಯ ಸಿದ್ಧೇತ್. ಈ ಪ್ರಪಂಚವು ಎಲ್ಲ ರೀತಿಯಿಂದಲೂ ಸಹ ಅದು ಮಿಥ್ಯೆಯೇ ಸರಿ. ಯಾಕೆ ಅಂದರೆ ಅದು ಕ್ಷಣಿಕವಾಗಿ ಕಂಡು ಬಂದಿದೆ. ಆದ್ದರಿಂದ ಇದು ಅಂದರೆ ಈ ಪ್ರಪಂಚ ದೇಹದ ಈ ಪ್ರಪಂಚದ ಸೂಕ್ಷ್ಮ ರೂಪವಾದ ಈ ದೇಹವೂ ಸಹ ಪ್ರಪಂಚವೇ. ಆದ್ದರಿಂದ ಇದು ನಾನು ಎನ್ನುವಂಥದ್ದು ಅಲ್ಲವೇ ಅಲ್ಲ. ನಾನು ಎಲ್ಲವನ್ನೂ ತಿಳಿಯುತ್ತೇನೆ ಎನ್ನುವಂಥ ಪ್ರತೀತಿಯು ಅದು ಕ್ಷಣಿಕವಾದ ಅಹಂಕಾರ ಮೊದಲಾದವುಗಳಿಗೆ ಹೇಗೆ ಸಿದ್ಧಿಸುತ್ತದೆ? ಹೀಗೆ ಪ್ರಶ್ನೆಯಲ್ಲಿ ಈ ಶ್ಲೋಕ ಮುಕ್ತಾಯ ಆಗುತ್ತೆ. ಇಲ್ಲಿ ಒಂದು ಮಾತನ್ನು ಹೇಳಿಬಿಡ್ತೇನೆ ನಾನು, ವಿಷಯ ಜಟಿಲ, ಅದರಿಂದ ಸ್ವಲ್ಪ ಸುಲಭ ಆಗಲಿ, ಅರ್ಥ ಆಗಲಿ ಅಂತ ಮೊದಲೇ ಹೇಳಿಬಿಡ್ತೇನೆ. ಅಹಂಕಾರ ಅಂತ ಒಂದು ಶಬ್ದ ಉಂಟು. ಅಹಂಕಾರ ಅಂದರೆ ಏನು? ಹಿಂದೆ ಹೇಳಿದ್ದೇನೆ ನಾನು ಅದನ್ನು, ಆದರೆ ವಿಷಯ ಜಟಿಲ ಆದರೆ ನಿನ್ನ ಹತ್ರ ಹೇಳಿಬಿಡ್ತೇನೆ. ಕಾರ್ಯಕರಣ ಸಂಘಾತಾತ್ಮ ಪ್ರತ್ಯಯ ಅಹಂಕಾರ. ಕಾರ್ಯ ಅಂದರೆ ಈ ಶರೀರ, ಕರಣ ಅಂದರೆ ಇಂದ್ರಿಯಗಳು, ಇವುಗಳ ಸಮುದಾಯ. ದೇಹ ಅಂದರೆ ಎರಡು ಸೇರಿದಂಥ ಭಾಗ. ಇವುಗಳಲ್ಲಿ ನಾನು ಎನ್ನುವಂಥ ಭಾವನೆ ಏನುಂಟಲ್ಲ, ಅದನ್ನು ಅಹಂಕಾರ ಅಂತ ಕರೀತಾರೆ. ಅಂದರೆ ತಾನಲ್ಲದ ದೇಹವನ್ನು, ಇಂದ್ರಿಯಗಳನ್ನು ಆತ್ಮ ಅಂತ ತಿಳಿದುಕೊಳ್ಳುವಂಥ ತಪ್ಪಾದ ತಿಳುವಳಿಕೆ, ಇದನ್ನು ಅಹಂಕಾರ ಅನ್ನತ್ತೆ ವೇದಾಂತ. ಇದನ್ನು ಹೀಗೆ ಇಟ್ಕೊಳ್ಳಿ. ಇನ್ನೊಂದುಂಟು ಅಹಂ ಅಂತ. ಅಹಂ ಅಂತ ಆಗ ನಾನು ಹೇಳಿದ್ನಲ್ಲ, ಅಹಂ ಅಂದರೆ ನಾನು ಎನ್ನುವಂಥ ಶಬ್ದಕ್ಕೆ ವಿಷಯವಾದ ಚೈತನ್ಯ. ಈ ಶ್ಲೋಕದಲ್ಲಿ ಎರಡೂ ಶಬ್ದಗಳು ಬರ್ತವೆ, ಹಾಗಾಗಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಮೊದಲೇ ಹೇಳಿದೆ. ಅಹಂ ಅಂದರೆ ಚೈತನ್ಯ, ಅಹಂಕಾರ ಅಂದರೆ ಚೈತನ್ಯ ಅಲ್ಲದೇ ಇರುವಂಥ ದೇಹ ಇಂದ್ರಿಯಗಳಲ್ಲಿ ನಾನು ಎನ್ನುವಂಥ ತಪ್ಪು ತಿಳುವಳಿಕೆ. ಅದು ಮೊದಲ ಅಧ್ಯಾಸ ಅಂದರೆ ಮೊದಲಿಂದನೇ ಶುರುವಾಗುತ್ತೆ. ಎಲ್ಲೂ ಸರ್ವ ಅನರ್ಥಗಳಿಗೂ ಅಹಂಕಾರವೇ ಮೂಲ. ಅದು ಕನ್ನಡದಲ್ಲಿ ಸಾಕಷ್ಟು ವಿಶಾಲತೆಯನ್ನು ಪಡೆದಿದೆ ಅಷ್ಟೇ. ಅಂದರೆ ನಾನಲ್ಲದನ್ನು ನಾನು ಅಂತ ಅಂದ್ಕೊಳ್ಳೋದು ಅದು ಅಹಂಕಾರ. ಅಷ್ಟು ಹಿನ್ನೆಲೆಯಲ್ಲಿ ನೋಡಿ, ಸರ್ವಾತ್ಮನ ದೃಶ್ಯಮಿದಂ ಋಷೈವ.
ಈ ಅಹಂ ಎನ್ನುವಂತಹ ಚೈತನ್ಯ ವಸ್ತುವನ್ನು ಸೂಚಿಸುವಂತಹ ಶಬ್ದ ಉಂಟಲ್ಲ, ಅಹಂ ಎನ್ನುವಂತಹ ಶಬ್ದಕ್ಕೆ ವಿಷಯವಾದದ್ದು ಚೈತನ್ಯ. ಅದು ಯಾವಾಗಲೂ ಹೇಗಿರುತ್ತೆ? ಸತ್ಯ ನಿತ್ಯಶ್ಚ. ಅದು ಸತ್ಯ ಮತ್ತು ನಿತ್ಯ. ಅದು ಸತ್ಯ ಮತ್ತು ನಿತ್ಯ ಅಂತ ಆದಮೇಲೆ ಈ ಪ್ರಪಂಚ ಏನು ಕೇಳಿದರೆ ಮೃಷೈವ, ಇದು ಬರೇ ಸುಳ್ಳು, ಬರೇ ಸುಳ್ಳು. ಯಾಕೆ ಅಂತ ಕೇಳಿದರೆ ಕ್ಷಣಿಕತ್ವ ದರ್ಶನ. ಇದು ಕ್ಷಣಿಕವಾದದ್ರಿಂದಲೇ ಒಂದು ವಸ್ತು ಸುಳ್ಳು ಅಂತ ಆಗಬೇಕಿದ್ರೆ ಅದರ ಮೊದಲ ಅರ್ಹತೆ ಏನಾಗಿರಬೇಕು ಅಂದರೆ ಅದು ಕ್ಷಣಿಕ ಆಗಿರಬೇಕು. 25 ವರ್ಷಗಳ ಹಿಂದೆ ಬಸವನಗುಡಿ ಏರಿಯಾ ಹೀಗಿತ್ತ, ಗೋಖಲೆ ಇನ್ಸ್ಟಿಟ್ಯೂಷನ್ ಹೀಗಿತ್ತ. ಬದಲಾವಣೆ ಆಯಿತು ಅಂದರೆ ಅಲ್ಲೂ ಸುಳ್ಳು ಸೇರಿದೆ ಅಂತ ಅರ್ಥ. ವಿಕಾರ ಅಂದರೂ ಒಂದೇ, ಸುಳ್ಳು ಅಂದರೂ ಒಂದೇ, ಬದಲಾವಣೆ ಅಂದ್ರೂ ಒಂದೇ. ಹಾಗಾಗಿ ಈ ಪ್ರಪಂಚ ಸುಳ್ಳು ಅಂದರೆ ಪ್ರಪಂಚ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಅರ್ಥ. ಪ್ರಪಂಚ ಅನ್ನೋದಕ್ಕೆ ಹೊರಗಿನ ಜಡವಾದ ಪ್ರಪಂಚ ಅಂತ ಅಷ್ಟೇ ಅರ್ಥ ಅಲ್ಲ. ಈ ದೇಹವೂ ಸಹ ಪ್ರಪಂಚದ ಒಂದು ಭಾಗವೇ. ದೇಹದ ಒಳಗಿರುವಂಥ ಅಹಂ ಎನ್ನುವಂಥ ಶಬ್ದಕ್ಕೆ ವಿಷಯವಾದ ಚೈತನ್ಯ ಉಂಟಲ್ಲ, ಅದು ಸದಾ ಒಂದೇ ರೀತಿಯಾಗಿ ಇರುತ್ತೆ. ಅದರೊಳಗೆ ಬದಲಾವಣೆ ಇಲ್ಲ. ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಸಹ ನಾನು ಎನ್ನುವಂಥ ಶಬ್ದಕ್ಕೆ ವಿಷಯವಾದ ಚೈತನ್ಯ ಒಂದೇ ರೀತಿಯಾಗಿರುತ್ತೆ. ಅದರ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಯಾಕೆಂದರೆ ಅದು ಪ್ರಪಂಚದ ಭಾಗ. ಆದ್ದರಿಂದ ಅದು ಮೃಷ ಅಂತ ಅದನ್ನು ಹೇಳ್ತಾರೆ. ಸರ್ವಾತ್ಮನ ದೃಶ್ಯಮಿದಂ ಮೃಷೈವ. ಯಾವ ಆ್ಯಂಗಲ್ಲಿಂದ ನೋಡಿದ್ರೂ ಸಹ ಈ ಪ್ರಪಂಚ ಎನ್ನುವಂಥದ್ದು ಮೃಷೈವ, ಸುಳ್ಳು. ಮತ್ತು ಯಾಕೆ ಅಂತ ಕೇಳಿದರೆ ಇದು ಸುಳ್ಳು ಅನ್ನೋದಕ್ಕೆ ನೋಡಿ ಒಂದು ಉದಾಹರಣೆ ಕೊಡ್ತಾರೆ ಅವರು. ಕ್ಷಣಿಕತ್ವ ದರ್ಶನ. ಎಲ್ಲಿ ನೋಡಿದರೂ ಸಹ ಕ್ಷಣಿಕತ್ವ ಎನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ. ಕೆಲವು ಸಲ ಹೇಗಿರುತ್ತೆ ಕೇಳಿ ನಮ್ಮ ಅನುಭವ. ನಾವು ಹೇಳ್ತೇವೆ, ಒಂದು ಸಲ ನಾನು ಪಶ್ಯಾಮಿ, ನೋಡುತ್ತೇನೆ ಅಂತ ಹೇಳ್ತೇವೆ, ನೋಡುವವನು. ಮತ್ತು ಇನ್ನೊಂದು ಸಲ ಏನು ಹೇಳ್ತೇವೆ ಕೇಳಿದರೆ ಶೃಣೋಮಿ, ನಾನು ಕೇಳ್ತೇನೆ ಅಂತ ಹೇಳ್ತೇವೆ. ಮತ್ತಿನ್ನು ಕೆಲವು ಸಲ ಜಿಘ್ರಾಮಿ, ವಾಸನೆಯನ್ನು ಅನುಭವಿಸ್ತೇನೆ ಅಂತ ಹೇಳ್ತೇವೆ. ಮತ್ತು ಕೆಲವು ಸಲ ಗಚ್ಛಾಮಿ, ಹೋಗ್ತೇನೆ ಅಂತ ಹೇಳ್ತೇವೆ. ಆ ಅಹಂಕಾರ ಎಲ್ಲಿಂದ ತಪ್ಪು ತಿಳುವಳಿಕೆ ಬರುತ್ತೆ ಅನ್ನೋದಕ್ಕೆ ಮೂಲಕ್ಕೆ ಹೊರಟಿದ್ದೇವೆ ನಾವು ಇವಾಗ. ಪ್ರಶ್ನೆ ಇಷ್ಟೇ, ನೋಡುವವನು, ಮೂಸುವವನು, ಕೇಳುವವನು, ಹೋಗುವವನು ಎಷ್ಟು ಜನ ಆದರು? 4 ಜನ ಆದರು. ಆತ್ಮ ಅರೆ ಯಾಕೆ ಹೀಗಾಯಿತು ಅಂದರೆ, ನೋಡುವವನು ಅಂತ ಹೇಳಿದಾಗ ಆ ಆತ್ಮವಸ್ತುವಿನ ಅಹಂಕಾರ ವೃತ್ತಿ ಕೆಲಸ ಮಾಡುತ್ತೆ. ಆ ವೃತ್ತಿ ಏನಾಗುತ್ತೆ ಕೇಳಿದರೆ ಕಣ್ಣಿನ ಮೂಲಕ, ಮತ್ತು ಕಿವಿಯ ಮೂಲಕ, ಮೂಗಿನ ಮೂಲಕ ಎಲ್ಲವೂ ಆ ಕೆಲಸ ಮಾಡ್ತಾ ಇರುತ್ತೆ. ನಾವೇನು ಮಾಡ್ತೇವೆ, ಇದೇ ನಾನು, ಇದೇ ನಾನು ಅಂತ ಅಂದ್ಕೊಳ್ತೇವೆ. ನಾವು ನಮ್ಮ ನಿಜ ರೂಪವನ್ನು ಬಿಟ್ಬಿಟ್ಟಿದ್ದೇವೆ. ವಾಸ್ತವಿಕವಾಗಿ ಆತ್ಮ ನೋಡೋದೂ ಇಲ್ಲ, ಮೂಸೋದೂ ಇಲ್ಲ, ಕೇಳೋದೂ ಇಲ್ಲ, ನಡೆಯೋದೂ ಇಲ್ಲ. ಅಂದರೆ ಈ ಯಾವುದನ್ನೂ ಮಾಡದೇ ಇರುವಂತಹ ಚೈತನ್ಯವನ್ನು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೇವಲ್ಲ, ಇದೇ ಮೊದಲನೇ ಅಧ್ಯಾಸ, ತಪ್ಪು ತಿಳುವಳಿಕೆ. ಹೌದೋ ಅಲ್ವೋ? ನೀವು ಅಲ್ಲ ಅಂತ ಹೇಳಿದರೆ ಪ್ರಶ್ನೆ ಇಷ್ಟೇ, ಇಲ್ಲಿರುವ ಚೈತನ್ಯ ಒಂದೇ ಅಂತ ಎಲ್ಲರಿಗೂ ಅನುಭವದಲ್ಲುಂಟು. ಹಾಗೆ ನೋಡ್ತೇನೆ ಅಂತ ಹೇಳಿದಾಗ ಒಬ್ಬ, ಕೇಳ್ತೇನೆ ಅಂತ ಹೇಳಿದಾಗ ಇನ್ನೊಬ್ಬ, ಮುಟ್ತೇನೆ ಅಂತ ಹೇಳಿದಾಗ ಮತ್ತೊಬ್ಬ, ನಡ್ಕೊಂಡು ಹೋಗ್ತೇನೆ ಅಂತ ಹೇಳುವಾಗ ಮತ್ತೊಬ್ಬ. ಇನ್ನೂ ಎಷ್ಟೆಷ್ಟೋ ಜನ, ಎಷ್ಟು ಜನ ಇದರ ಒಳಗೆ ಲೆಕ್ಕ ಇಲ್ಲದೆ ಇರುವಷ್ಟು. ಹೀಗೆ ಹೇಳ್ತೀರೋ ಅಂತ ಕೇಳಿ ಭಗವತ್ಪಾದರು ಹೇಳ್ತಾರೆ, ಹೀಗೆ ಹೇಳಿದರೆ ಒಳಗಿರುವವನು ಒಬ್ಬಲ್ಲ, ಎಷ್ಟು 1000 ಜನ. ಇವೆಲ್ಲ ಆ ಆತ್ಮವಸ್ತುವಿನ ಇರುವಿಕೆಯಿಂದ ಬುದ್ಧಿ ಮಾಡಿದಂತಹ ನಾಟಕಗಳು. ಅದರ ವೃತ್ತಿ ಅಂತ ಕರೀತಾರೆ. ವೃತ್ತಿ ಅಂದರೆ ಅಲೆ. ಉದಾಹರಣೆಗೆ ನೀರು ಒಂದೇ ಆಗಿರುತ್ತೆ, ಆ ನೀರಿನ ಮೇಲೆ ವೇವ್ಸ್ ಬೇರೆ 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 ಬರ್ತಾ ಇರುತ್ತೆ. ನಾವು ಅಂದ್ಕೊಂಡಿರ್ತೇವೆ ನೋಡಿ, ಈ ಅಲೆ ಬೇರೆ, ಈ ಅಲೆ ಬೇರೆ, ಈ ಅಲೆ ಬೇರೆ ಅಂತ. ಚಿಕ್ಕ ಮಕ್ಕಳು ಹ್ಞೂ ಹ್ಞೂ ಅಂತಾರೆ.
ವಾಸ್ತವಿಕವಾಗಿ ಅಲೆ ಅನ್ನೋದು ನೀರನ್ನು ಬಿಟ್ಟಿದೆಯಾ? ನೀರನ್ನು ಬಿಟ್ಟು ಬೇರೆ ಇಲ್ಲ ಅಂತ ಆದ್ಮೇಲೆ ಈ ಅಲೆ ಬೇರೆ ಆಗೋದಾದರೂ ಹೆಂಗ್ರಿ? ಹಾಗಿದ್ರೆ ಕೇವಲ ಏನು ಶಬ್ದ ಪ್ರಯೋಗ ಅಷ್ಟೇ. ವಿಚಾರ ಮಾಡಿ ಹೌದಲ್ವ ಅಂತ. ಅಲೆ ತೋರುತ್ತಲ್ಲ, ತೋರಿದಂತೆ, ಹೌದು ತಾನೆ? ಯಾವುದಾದ್ರು ಒಂದು ಅಲೆಲ್ಲಾರು ಸಹ ನೀರಿಲ್ಲದೆ ಇರುವ ಅಲೆಯನ್ನು ತೋರಿಸಿ ನೋಡೋಣ ಆಗಿದ್ರೆ ಅಲ್ವಾ? ಅದರಿಂದ ನೀರೇ ಏನಾಗುತ್ತೆ, ಅಲ್ಲಿ ಹಾಗೆ ತೋರುತ್ತೆ. ಹಾಗೆಯೇ ಇರುವ ಒಂದೇ ಒಂದು ಆತ್ಮವಸ್ತುವನ್ನು ಇರಿಸಿಕೊಂಡು ಅದು ಏನಾಗುತ್ತೆ ಕೇಳಿದರೆ, ಈ ಬುದ್ಧಿ ಏನು ಮಾಡುತ್ತೆ, ಎಲ್ಲ ಇಂದ್ರಿಯಗಳಿಗೂ ಸಹ ತಾನು ಸೇರಿಕೊಂಡು ನಾನೇ ಆತ್ಮ ಅನ್ನೋ ತರಹ ನಾಟಕ ಮಾಡ್ತಾ ಇರುತ್ತೆ. ಹಾಗಿದ್ರೆ ಇದೇನು? ಅಲ್ಲಿಂದಲೇ ಶುರು, ಮೃಷೈವ, ಅದು ಸುಳ್ಳು. ಸರ್ವಾತ್ಮನ ದೃಶ್ಯಮಿದಂ ಮೃಷೈವ. ಮತ್ತೆ ಅದಕ್ಕೋಸ್ಕರ ಹೇಳ್ತಾರೆ ನೈವಾಹಮರ್ಥ ಕ್ಷಣಿಕತ್ವ ದರ್ಶನ. ಈ ಅಹಂಕಾರ ಎನ್ನುವಂಥದ್ದು ಇದು ಆತ್ಮ ಅಲ್ಲ. ಯಾಕೆ ಅಂದರೆ ಕ್ಷಣಿಕತ್ವ ದರ್ಶನ, ಅದು ಕ್ಷಣಿಕ. ದೇಹ ಮತ್ತು ಇಂದ್ರಿಯಗಳಲ್ಲಿ ನಾನು ಎನ್ನುವಂಥ ಭಾವನೆ ಉಂಟಲ್ಲ, ಇದು ಆತ್ಮ ಅಲ್ಲ, ಅದು ಅಧ್ಯಾಸ, ಅದು ಅಹಂಕಾರ. ಅದನ್ನು ಹೇಳ್ತಾರೆ ನೈವ ಅಹಮರ್ಥ ಕ್ಷಣಿಕತ್ವ ದರ್ಶನ. ಈ ಕ್ಷಣಿಕವಾದವುಗಳು ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಜಾನಾಮ್ಯಹಂ ಸರ್ವಮಿತಿ ಪ್ರತೀತಿ, ನಾನು ಎಲ್ಲವನ್ನೂ ತಿಳಿತೇನೆ ಅಂತ ಹೇಳ್ತಾರೆ. ಎಲ್ಲವನ್ನೂ ತಿಳಿತೇನೆ ಅಂತ ಹೇಳಬೇಕಿದ್ರೆ ಆ ಎಲ್ಲವೂ ಆಗಿ ತೋರುವ ಹಾಗೆ, ಅಂದರೆ ಎಲ್ಲವೂ ಆಗಿ ನಾನು ತಿಳಿತೇನೆ, ಎಲ್ಲವೂ ತಿಳಿತೇನೆ ಅಂತ ಹೇಳುವಾಗ ಆ ಎಲ್ಲವೂ ಅನ್ನೋದು ಅಹಂಕಾರ, ಜಾನಾಮಿ ಅನ್ನೋದು ಮಾತ್ರ ಆತ್ಮವಸ್ತುವಿನ ಶಬ್ದ, ಅಂದರೆ ಆತ್ಮವಸ್ತುವಿಗೆ ಸೇರಿದ ಶಬ್ದ. ಅರಿವು ಮಾತ್ರ ಅದರಿದ್ದು ಅಷ್ಟೇ ಹೊರತೂ ಸಹ ಎಲ್ಲವೂ ಎನ್ನುವಂತಹದ್ದು ಅದು ಹೊರಗಿನಕ್ಕೆ ಸಂಬಂಧಪಟ್ಟಿದ್ದು. ಹೀಗಿರುವಾಗ ಕುತೋ ಅಹಮಾದೇಹೇ ಕ್ಷಣಿಕಸ್ಯ ಸಿದ್ಧೇತ್. ಹಾಗಾಗಿ ಈ ದೇಹ ಮತ್ತು ಇಂದ್ರಿಯಗಳಲ್ಲಿ ನಾನಲ್ಲದ ಇವುಗಳಲ್ಲಿ ನಾನು ಅಂತ ತಿಳ್ಕೊಂಡಲ್ಲ, ಮೊಟ್ಟ ಮೊದಲ ಅಧ್ಯಾಸ ಇದು ಆತ್ಮ ಆಗುವುದಾದ್ರೂ ಹೇಗೆ? ಅದನ್ನೇ ಹೇಳ್ತಾರೆ ಕುತೋ ಅಹಮಾದೇಹೇ ಕ್ಷಣಿಕಸ್ಯ ಸಿದ್ಧೇತ್. ಖಂಡಿತವಾಗಿಯೂ ಸಹ ಅದು ಆತ್ಮವಸ್ತು ಅಲ್ಲ. ಯಾಕೆ ಕೇಳಿದರೆ, ಯಾವುದು ಅಭಾಸಮಾನಸ್ಯ ಸತ್ವೇ ಪ್ರಮಾಣಾಭಾವಾತ್ ಅತಃ ಜಡತ್ವೇನ ಕ್ಷಣಿಕತ್ವೇನ ಸರ್ವಾತ್ಮನ ಸರ್ವಪ್ರಕಾರಶ್ಚ ಇದಂ ದೃಶ್ಯಂ ಮೃಷೈವ. ನಿನಗೆ ಈ ಪ್ರಪಂಚ ಕಣ್ಣಿಗೆ ಕಾಣುತ್ತೆ, ಆದ್ದರಿಂದಲೂ ಇದು ಸುಳ್ಳು. ಯಾಕೆಂದರೆ ನೋಡುವವನು ನೋಡಲ್ಪಡುವ ವಸ್ತುವಿಗಿಂತ ಬೇರೆಯಷ್ಟೇ ಹೊರತು ಸಹ ನೋಡಲ್ಪಡುವುದು ನೋಡುವವನು ಆಗುವುದಿಲ್ಲ. ಹಾಗಾಗಿ ನೋಡುಗನೇ ಅಷ್ಟೇ ಹೊರತು ಸಹ ಅವನು ನೋಡಲ್ಪಡುವುದು ಆಗುವುದಿಲ್ಲ. ಈಗ ಉದಾಹರಣೆಗೆ ನಾನು ಈ ಕೈಯನ್ನು ನೋಡ್ತೇನೆ ಅಂದರೆ ಕೈ ನೋಡುವವನಿಗಿಂತ ಬೇರೆ. ನಾನು ಈ ಬಾಕ್ಸನ್ನು ನೋಡ್ತೇನೆ ಅಂದರೆ ಈ ಬಾಕ್ಸು ನೋಡುವ ನನಗಿಂತ ಬೇರೆ. ಹಾಗೆ ಈ ಪ್ರಪಂಚವನ್ನು ನಾನು ನೋಡ್ತೇನೆ ಅಂದರೆ ಪ್ರಪಂಚ ನನಗಿಂತ ಬೇರೆ. ದೇಹವನ್ನು ನಾನು ನೋಡ್ತೇನೆ ಅಂತ ಹೇಳಿದರೆ ನನಗಿಂತ ದೇಹ ಬೇರೆ. ನೋಡುವವನು ನೋಡಲ್ಪಡುವುದಕ್ಕಿಂತ ಬೇರೆ ಸರ್ವಾತ್ಮ. ಹಾಗೆ ಪ್ರಪಂಚವನ್ನು ನಾವು ನೋಡ್ತೇವೆ, ಆದ್ದರಿಂದ ಈ ಪ್ರಪಂಚ ಆತ್ಮವಸ್ತುವಿಗಿಂತ ಬೇರೆ. ಯಾಕೆ? ಅದು ಜಡ, ಇನ್ನೊಂದು ಕ್ಷಣಿಕ, ಈ ಎರಡುಂಟು. ಇದು ಹಾಗಲ್ಲ, ಚೇತನ ಮತ್ತು ಶಾಶ್ವತ. ಆದ್ದರಿಂದ ಸರ್ವಾತ್ಮನ ದೃಶ್ಯಮಿದಂ ಋಷೈವ. ನಿನ್ನ ಕಣ್ಣಿಗೆ ಕಾಣ್ತಾ ಇರುವಂಥ ಈ ಪ್ರಪಂಚ ಸ್ಥೂಲವಾದ ಪ್ರಪಂಚವೂ ಹೌದು, ಅಂದರೆ ಬ್ರಹ್ಮಾಂಡವೂ ಹೌದು, ಪಿಂಡಾಂಡ ಈ ಶರೀರವೂ ಸಹ ಹೌದು. ಇದು ಸುಳ್ಳು. ಇಷ್ಟು ಈ ಶ್ಲೋಕದ ಅರ್ಥ ಅಂತ ಅಂದ್ಕೊಂಡು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ ಮುಂದಿನ ಶ್ಲೋಕಕ್ಕೆ ಹೋಗಿ ಅರ್ಥ ಏನು ಅಂತ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.